ಒಂದು ಮಾತ. ಬಾಣ ಬಿಡಕ್ ಮುಂಚೆ ಒಂದು ಮಾತನ್ನ ಯಾರಿಗೆ ಹೇಳ್ದ? ಕೃಷ್ಣನಿಗೆ. ಯಾರು? ಹೇಳಕ್ ಹೊರಟಿದ್ದಾನೆ ಇವಾಗ, ಇನ್ನು ಏನು ಅಂತ ಹೇಳಿಲ್ಲ, ಹೇಳಕ್ ಹೋದ ಅಂತ ಯಾರು ಹೇಳ್ತಾ ಇರೋದು? ಇದನ್ನ ಸಂಜಯ ಹೇಳ್ತಾ ಇರೋದು. ಬಾಣ ಇಟ್ಕೊಂಡ, ಶುರು ಮಾಡ್ದ, ಸ್ವಲ್ಪ ಯೋಚನೆ ಮಾಡ್ತಾ ಇದ್ದಾನೆ, ಏನ್ ಮಾಡೋದು ಇವಾಗ, ಬಿಡೋದೋ ಬೇಡವೋ ಅದನ್ನ ಯೋಚನೆ ಮಾಡ್ತಾನೆ, ಇಲ್ಲ ಏನ್ ಯೋಚನೆ ಮಾಡ್ತಾನೆ ನೋಡೋಣ. ಒಟ್ನಲ್ಲಂತೂ ಅವನು ಯೋಚನೆ ಮಾಡಕ್ಕೆ ಶುರು ಮಾಡ್ದ. ಏನೋ ಮಾತು ಹೇಳಕ್ಕೆ, ಮಾತು ಹೇಳ್ತೀವಿ ಅಂತಂದ್ರೆ ಯೋಚನೆನೆ ಅಲ್ವಾ? ಮಾತು ಹೇಳ್ತೀವಿ ಅಂತಂದ್ರೆ ಅವ್ನು ಯೋಚನೆ ಮಾಡಿ ಅವನ ಜೊತೆ ಮಾತಾಡ್ಬೇಕು. ಸುಮ್ಮನೆ ಇಲ್ಲೇ ಊಟ ಮಾಡ್ದ ಅಂತ ಹೇಳಕ್ಕಾಗತ್ತ ಅಲ್ಲಿ? ಕೃಷ್ಣನ್ಗೆ ಏನೋ ಒಂದು ವಿಷಯ, ಗಂಭೀರವಾಗಿರೋಂಥ ವಿಷಯನೇ ಹೇಳಕ್ ಹೋಗ್ಬೇಕು ಈಗ ಅವನು. ಯಾಕೆಂದ್ರೆ ವಿಷಯ ಏನಾಗಿದೆ, ತುಂಬಾ ಗಂಭೀರವಾಗಿದೆ ಅಲ್ಲಿ ಆ ವಿಷಯ. ಇದರಲ್ಲಿರೋದು ಯುದ್ಧ ಭೂಮಿಲಿರೋ ವಿಷಯ ಯಾವ ತರ? ತುಂಬಾ ಘೋರವಾಗಿರೋಂಥ, ತುಂಬಾ ಗಂಭೀರವಾಗಿರೋಂಥ ವಿಷಯ. ಒಂದು ಸರಿ ಬಾಣ ಬಿಟ್ರೆ ಎರಡು ಕಡೆ ಸೈನ್ಯ ನಾಶ ಆಗುತ್ತೆ. ಯುದ್ಧವು ಇನ್ನೇನು ಪ್ರಾರಂಭವಾಗುವುದರಲ್ಲಿತ್ತು. ಯುದ್ಧ ಇನ್ನೇನು ಅಂದ್ರೆ ಕ್ಷಣದಲ್ಲಿ ಪ್ರಾರಂಭ ಆಗೋದ್ರಲ್ಲಿತ್ತು. ಕ್ಷಣಗಣನೆ ಅಷ್ಟೇ, ಏನು ಜಾಸ್ತಿ ಟೈಮ್ ಇಲ್ಲ, ಕ್ಷಣದ್ದು. ರಾಣಭೂಮಿಯಲ್ಲಿ ಶ್ರೀಕೃಷ್ಣನ ನೇರ ಉಪದೇಶವನ್ನು ಅನುಸರಿಸಿದ ಪಾಂಡವರು ಅನಿರೀಕ್ಷಿತ ರೀತಿಯಲ್ಲಿ ತಮ್ಮ ಸೈನ್ಯದ ವ್ಯೂಹವನ್ನು ರಚಿಸಿದ್ದರಿಂದ ಕೌರವರು ಬಹುಮಟ್ಟಿಗೆ ಉತ್ಸಾಹವನ್ನು ಕಳೆದುಕೊಂಡರು. ಸೊ ಇಲ್ಲಿ ಕೃಷ್ಣನ ನೇತೃತ್ವದಲ್ಲಿ ಪಾಂಡವರು ಏನ್ ಮಾಡಿದ್ದಾರೆ? ತುಂಬಾ ಸೈನ್ಯನ ಸೇರಿಸ್ಬಿಟ್ಟಿದ್ದಾರೆ. ಅಂದ್ರೆ ಅಂದ್ರೆ ಅವ್ರಿಗಿನ್ನ ಜಾಸ್ತಿ ಇಲ್ಲ, 7 ಅಕ್ಷೋಹಿಣಿ ಸೈನ್ಯ. ಆದ್ರೆ ಇವ್ರದ್ದು ನಿರೀಕ್ಷೆ, ದುರ್ಯೋಧನ ಮತ್ತೆ ಕೌರವರ ನಿರೀಕ್ಷೆ ಇಷ್ಟೊಂದು ಆಗಿರ್ಲಿಲ್ಲ. ಇಷ್ಟೊಂದು ಸೈನ್ಯ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಪಾಂಡವರ ಕಡೆ. ಆದ್ರೆ ಬಂದಿರೋದು ನೋಡ್ಬಿಟ್ಟು ಅವ್ರಿಗೆ ಸ್ವಲ್ಪ ಉತ್ಸಾಹ ಕಡಿಮೆ ಆಯ್ತು ಯುದ್ಧದಲ್ಲಿ. ಯಾಕೆಂತಂದ್ರೆ ಸಮಬಲ ಇದ್ದಾಗ ನಮಗೂ ಉತ್ಸಾಹ ಬರುತ್ತೆ. ಅವ್ರದ್ದು ಸ್ವಲ್ಪ ಜಾಸ್ತಿ ಅಂತ ಅಂದಿದ ತಕ್ಷಣ ಏನಾಗ ಎಲ್ಲಾದ್ರೂ ನಾವು ಕೂಡ ನೋಡ್ತೀವಿ ಇದನ್ನ ಸ್ಪೋರ್ಟ್ಸ್ ಅಲ್ಲೆಲ್ಲ. ಸೊ ಇಲ್ಲಿ ಆ ತರ ಆಯ್ತು ಇವ್ರಿಗೆ, ಕೌರವರಿಗೆ. ಇದು ಮುಂಚೆ ಬಂದ ಮಾತುಗಳಿಂದ ತಿಳಿಯುವಂತಿದೆ. ಅರ್ಜುನನ ಧ್ವಜದಲ್ಲಿ ಹನುಮಂತನ ಸಂಕೇತವು ವಿಜಯದ ಮತ್ತೊಂದು ಸೂಚನೆಯಾಗಿತ್ತು. ಅರ್ಜುನನ ಧ್ವಜದಲ್ಲಿ ಯಾರಿದ್ದಾರೆ ಅಂತ ಹೇಳಿದ್ರು? ಹನುಮಂತ. ಸೊ ಇದೊಂದು ಸೂಚನೆ ಪಾಂಡವರಿಗೆ, ಜಯದ ಸೂಚನೆ. ಯಾಕೆ? ಏಕೆಂದ್ರೆ ರಾವಣರ ಯುದ್ಧದಲ್ಲಿ ಹನುಮಂತನು ರಾಮನ ಪಕ್ಷವನ್ನು ವಹಿಸಿದ್ದ. ರಾವಣರ ಯುದ್ಧ ಆಗಿತ್ತಲ್ಲ. ಸೊ ಅವಾಗ ರಾಮನ ಪಕ್ಷ ಯಾರಿದ್ದ? ಹನುಮಂತ ಇದ್ದ. ಆ ರಾಮನಿಗೆ ಏನಾಗಿತ್ತು? ವಿಜಯ ಆಗಿತ್ತು. ಈಗ ಅರ್ಜುನನಿಗೆ ನೆರವಾಗಲು ರಾಮ, ಹನುಮಂತ ಇಬ್ಬರು ಆತನ ರಥದಲ್ಲಿದ್ದರು. ಸೊ ಅರ್ಜುನಿಗೆ ಹೆಲ್ಪ್ ಮಾಡಕ್ಕೆ ಯಾರ್ಯಾರಿದ್ದಾರೆ ಈಗ? ರಾಮ ಇದ್ದಾನೆ, ಹನುಮಂತ ಇದ್ದಾನೆ. ಹನುಮಂತ ಫ್ಲಾಗ್ ಅಲ್ಲಿ ಇದ್ದಾನೆ, ರಾಮ ಕೃಷ್ಣನ ರೂಪದಲ್ಲಿ ರಾಮ ಇದ್ದಾರೆ ಅಲ್ವಾ? ಕೃಷ್ಣನೇ ರಾಮ. ಶ್ರೀಕೃಷ್ಣ ಎಲ್ಲಿ ಇರ್ತಾನೋ ಅಲ್ಲಿ ಇರುತ್ತೆ. ಎಲ್ಲಿ ಕೃಷ್ಣ ಅಂದ್ರೆ ಅರ್ಥ ಏನು? ಕೃಷ್ಣ ಇದ್ದಿದ್ ಕಡೆ ಭಗವಂತ ಇರಿದ ಕಡೆ ಭಕ್ತರಿದ್ದೇ ಇರ್ತಾರೆ. ಈಗ ತೀರ್ಥಯಾತ್ರೆ ಮಾಡ್ತೀವಲ್ವ, ಆ ತೀರ್ಥಯಾತ್ರೆಗಳು ಅಷ್ಟೊಂದು ಪುಣ್ಯ ಕ್ಷೇತ್ರ ಆಗಿರೋದು ನಾವು ಯಾಕೆ ಹೋಗಿ ಮಾಡ್ಬೇಕು ಅಂತಂದ್ರೆ, ಅಲ್ಲಿ ಭಗವಂತ ಇರ್ತಾನೆ, ಭಗವಂತ ನೆಲೆಸಿರ್ತಾನೆ. ಭಗವಂತ ನೆಲೆಸಿರೋದಕ್ಕೆ ಭಕ್ತರೆಲ್ಲ ಹೋಗಿ 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 ಏನ್ ಮಾಡಿರ್ತಾರೆ? ಆ ಭಗವಂತನ ಅಲ್ಲೇ ಇರೋ ತರ ಮಾಡಿರ್ತಾರೆ. ನಿರಂತರವಾಗಿ ಈ ತರ ನಡೀತಾ ಇರೋದಕ್ಕೆ ಭಗವಂತನಿಗೆ ಅಲ್ಲಿಂದ ಹೋಗಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಅಲ್ಲೇ ಇರ್ತಾನೆ. ಅದಕ್ಕೆ ಅವು ತೀರ್ಥಗಳಾಗಿರ್ತವೆ. ತೀರ್ಥ ಅಂದ್ರೆ ಪವಿತ್ರಗೊಳಿಸುವಂತ ಕ್ಷೇತ್ರಗಳು, ಪವಿತ್ರಗೊಳಿಸುವಂತ ಸ್ಥಳಗಳು. ಅದಕ್ಕೆ ಭಗವಂತ ಮತ್ತೆ ಭಕ್ತರಿರೋದಕ್ಕೆ ತೀರ್ಥ ಅಂತ ಹೇಳ್ತಾರೆ. ಇಲ್ಲಿ ಇದು ಕೂಡ ಏನು, ಅರ್ಜುನನ ರಥ ಯಾವ ತರ ಇತ್ತು? ತೀರ್ಥ ಆಗಿತ್ತು. ಒಂದ್ ಕಡೆಯಿಂದ ಭಗವಂತರ ಶ್ರೀ ಕೃಷ್ಣನೇ ಸ್ವಯಂ ಇದ್ದಾನೆ, ಜೊತೆಗೆ ಯಾರಿದ್ದಾರೆ? ಹನುಮಂತ ಇದ್ದಾರೆ. ಅವನ ನಿರಂತರ ಸೇವಕ ಹನುಮಂತನು, ಆತನ ನಿರಂತರ ಧರ್ಮಪತ್ನಿ ಭಾಗ್ಯಲಕ್ಷ್ಮಿಯಾದ ಸೀತೆಯೂ ಇರುತ್ತಾರೆ. ಆದರೆ ಅರ್ಜುನನಿಗೆ ಶತ್ರು ಭಯಕ್ಕೆ ಕಾರಣವಿರಲಿಲ್ಲ. ಸೊ ಈ ಲೆವೆಲ್ ನೋಡ್ಕೊಂಡು, ಈ ವಿಷಯ ನೋಡ್ಕೊಂಡ್ರೆ ಅರ್ಜುನಿಗೆ ಭಯನೇ ಇರಲಿಲ್ಲ. ನಾನು ಸೋಲ್ತೀನಿ ಅನ್ನೋ ಭಯನೇ ಇರಲಿಲ್ಲ.
ಧೈರ್ಯವಾಗಿ ಯುದ್ಧ ಮಾಡಲಾಯಿತು. ಆದ್ರೆ ನೋಡಿ ಏನಕ್ಕೆ, ಎಲ್ಲಕ್ಕಿಂತ ಮುಖ್ಯವಾಗಿ ಇಂದ್ರಿಯಗಳ ಸ್ವಾಮಿಯ ಅಲ್ಲಿದ್ದು ಅವನಿಗೆ ನಿರ್ದೇಶಿಸುತ್ತಿದ್ದ. ನೋಡಿ, ಇದು ಭಕ್ತಿ ಭಾವಾರ್ಥ. ಅಂದ್ರೆ ಈ ಶ್ಲೋಕಕ್ಕೆ ಏನ್ ಹೇಳ್ಬೋದು ಬೇರೆ ಎಲ್ಲಾರು? ಅರ್ಜುನ ಯುದ್ಧಕ್ಕೆ ಸನ್ನದ್ಧಾದ, ಅವನಿಗೆ ಬಾಣ ಬಿಡಕ್ಕೆ ರೆಡಿ ಆದ. ಆದ್ರೆ ಮುಂದಿನ ಮಾತುಗಳು ಹೇಳ್ದ. ಏನ್ ಮಾತು ಹೇಳ್ದ? ಅದೇ ಹೇಳ್ದ, ಇದು ಹೇಳ್ದ, ಬರ್ರಿ ಇದೇ ಆಗುತ್ತೆ ಹೊರತು ಈ ತರ ಯಾರು ಬರೆಯಲ್ಲ. ಯಾಕೆ ಏನ್ ಮಾತಾಡ್ದು? ಯಾಕೆ ಇಲ್ಲಿ ಒಂದಿರದಲ್ಲಿ ಯಾಕೆ ಹನುಮಂತ ಇದ್ರು? ಏನಾಗ್ತಿದೆ ಜೀವಕ್ಕೆ ಏನಾಗ್ತಾ ಇದೆ? ಎಲ್ಲಕ್ಕಿಂತ ಮುಖ್ಯವಾಗಿ ಏನಂದ್ರೆ, ಇಂದ್ರಿಯಗಳ ಸ್ವಾಮಿಯಾದ ಕೃಷ್ಣ ಅಲ್ಲಿ ಇದ್ಕೊಂಡು ಯಾರಿಗೆ ನಿರ್ದೇಶನ ಮಾಡ್ತಾ ಇದ್ದ? ಅರ್ಜುನಿಗೆ ನಿರ್ದೇಶನ. ಸೊ ಇವಾಗ ನಮ್ಗೆ ತುಂಬಾ ಒಳ್ಳೆಯವರು ಮಾರ್ಗದರ್ಶನ ಆಗಿದ್ರೆ ನಮ್ಗೆ ಸೋಲಿಲ್ಲ ಜೀವನದಲ್ಲಿ. ಅಂಥದ್ರಲ್ಲಿ ಕೃಷ್ಣನೇ ಆಗಿದ್ರೆ ಇನ್ನೆಂಗಿರುತ್ತೆ? ಸೊ ಗ್ಯಾರಂಟಿ ಇದು ಜಯದ ಲಕ್ಷಣನೇ ಅರ್ಜುನಿಗೆ. ಇಷ್ಟಿದ್ರೂ ಕೂಡ ಅರ್ಜುನ ನೋಡಿ, ಹೀಗೆ ಅರ್ಜುನನಿಗೆ ಯುದ್ಧ ನಿರ್ವಹಣೆಯಲ್ಲಿ ಎಲ್ಲಾ ಸನ್ಮಾರ್ಗ ದರ್ಶನವೂ ಲಭ್ಯವಾಗಿತ್ತು. ಅರ್ಜುನಿಗೆ ಏನಿತ್ತು? ಪ್ರತಿಯೊಂದು ಸನ್ಮಾರ್ಗನೂ ಲಭ್ಯ ಇತ್ತು. ಗ್ಯಾರಂಟಿ ಇತ್ತು. ಗ್ಯಾರಂಟಿ ಅವನನ್ನ ಯುದ್ಧದಲ್ಲಿ ಗೆಲ್ಲಂತ ಗ್ಯಾರಂಟಿ ಎಲ್ಲಾ ಲಕ್ಷಣ ಇತ್ತು. ಇಷ್ಟು ಲಕ್ಷಣಕ್ಕೆ ಇನ್ನೇನು ಲಕ್ಷಣ ಬೇಕು? ಸ್ವಯಂ ಭಗವಂತ ಇದಕ್ಕಿಂತ ಮುಂಚೆ ಕೃಷ್ಣ ಸ್ವಯಂ ನಿರ್ದೇಶನ ಮಾಡಿದ್ರೆ ಎಷ್ಟೊಂದು ಯುದ್ಧಗಳನ್ನ ಅರ್ಜುನ ಗೆದ್ದಿರೋನು, ಹೌದಾ? ಎಲ್ಲಾ ಇವರು ಕೌರವ್ರನ್ನು ಕೂಡ ಮೂರ್ಛೆ ಹೋಗ್ಸಿರೋಂಥವನು ಇದಕ್ಕಿಂತ ಮುಂಚೆ. ಇನ್ ಜೊತೆಗೆ ಕೃಷ್ಣ ಸೇರಿಸ್ಕೊಂಡ್ರೆ ಇನ್ನಂಗಿರ್ಬೋದು. ಸೊ ಅಂದ್ರೆ ನೋಡಿ, ಮುಂದೆ ಹೇಳ್ತೀನಿ ನೋಡಿ, ಭಗವಂತನು ತನ್ನ ಶಾಶ್ವತ ಭಕ್ತನಿಗಾಗಿ ರೂಪಿಸಿದ ಇಂಥ ಶುಭ ಸನ್ನಿವೇಶದಲ್ಲಿ ನಿಶ್ಚಯವಾದ ವಿಷಯವು ಸೂಚನೆಗಳಿದ್ದವು. ಸೊ ಭಗವಂತ ಭಕ್ತನಿಗೋಸ್ಕರ ಒಂದು ವಿಶೇಷವಾಗಿರಂತ ಇದನ್ನ ಸನ್ನಿವೇಶನ ಸೃಷ್ಟಿ ಮಾಡ್ತಾನೆ. ಭಗವಂತ ಒಂದ್ಸರಿ ಒಬ್ಬನ ಭಕ್ತ ಅನ್ಕೊಂಡ್ಬಿಟ್ರೆ ಅವ್ನಿಗೆ ವಿಶೇಷವಾಗಿರಂತ ಇದನ್ನ ಮಾಡ್ತಾನೆ, ಕರುಣೆ ಮಾಡ್ತಾನೆ. ಇಲ್ಲಿ ತಾರತಮ್ಯ ದೃಷ್ಟಿ ಅಂತ ಅಲ್ಲ. ಅರ್ಜುನಿಗೆ ಕೃಷ್ಣ ಭಗವದ್ಗೀತೆ ಹೇಳಿ ತಾರತಮ್ಯ ಮಾಡೋದೇನೋ ಅಂದ್ರೆ, ಬೇರೆಯವ್ರಿಗೆ ಹೇಳ್ದಿರಾ ಎಂತೆಂತ ಅವ್ರಿಗಿನ್ನ ಚೆನ್ನಾಗಿರೋರು ಇದ್ರು ಅವ್ರಿಗೆ ಹೇಳ್ದಿರಾ ಈಗ ಅರ್ಜುನಿಗೆ ಹೇಳ್ತಾ ಇದ್ದಾನೇನೋ. ಯಾಕೆ ಅಂತಂದ್ರೆ ಅರ್ಜುನಿಗೆ ಯಾವಾಗಲೂ ಫ್ರೆಂಡು, ಮತ್ತೆ ತನ್ನ ತಂಗಿ ಕೊಟ್ಟಿದ್ದೀನಿ, ತನ್ನ ತಂಗಿಗೆ ನಾವು ಅವನಿಗೆ ಕೊಟ್ಟಿರ್ತಾನೆ. ಸುಭದ್ರ ಯಾರು? ಅವನ ತಂಗಿ ಅಲ್ವಾ? ಸೊ ನನ್ನ ತಂಗಿ ಕೊಟ್ಟಿದ್ದೀನಿ, ಅದಕ್ಕೋಸ್ಕರ ಅವ್ನಿಗೆ ಹೇಳ್ಬೇಕು. ಅವಾಗಿಂದ ಅವನ್ ಕಂಡ್ರೆ ಯಾವಾಗಲೂ ಫ್ರೆಂಡು, ಅದಕ್ಕೋಸ್ಕರ ಹೇಳ್ತಾ ಇದ್ದಾನಂತ ಇಲ್ಲ. ಅರ್ಜುನಿಗಿದ್ದಂಥ ಕ್ವಾಲಿಟೀಸ್, ಅರ್ಜುನಿಗಿದ್ದಂಥ ಗುಣಗಳು ನೋಡಿ ಕೃಷ್ಣ ಅವನಿಗೆ ಭಗವದ್ಗೀತೆ ಹೇಳ್ತಾ ಇರೋದು. ಇವೆಲ್ಲ ಸೆಕೆಂಡ್ರಿ. ಹೌದು, ಕೃಷ್ಣನೇ ಹೇಳ್ತಾನೆ ನಂದು ಶಕ, ನಂದು ಭಕ್ತ ಅಂತ. ಸೊ ಅದ್ರಿಗೆ ಅರ್ಜುನಿಗೆ ಅವ್ನಿಗೇನೇನು ಒಳ್ಳೆ ಗುಣ ಇತ್ತು ಇನ್ ಮುಂದೆ ಗೊತ್ತಾಗುತ್ತೆ. ಇನ್ ಮುಂದೆ ಅರ್ಜುನಿಗೆ ಅರ್ಜುನ ಎಂತ ಅದ್ಭುತ ವ್ಯಕ್ತಿ, ಅವನು ಶ್ರವಣದ ಪ್ರತೀಕ. ಶ್ರವಣ ಅಂದ್ರೆ ಅರ್ಜುನ. ಸೊ ಅವನ ಗುಣ ಇದ್ದಿದ್ದಕ್ಕೆ ಕೃಷ್ಣ ಅವನ್ ಭಗವದ್ಗೀತೆ ಹೇಳಿದ್ದು. ಇದೆಲ್ಲ ಫ್ರೆಂಡು, ಭಕ್ತ ಆಮೇಲಿನ ವಿಷಯ, ಅದು ಮೇಲ್ಗಡೆ ನೋಟಕ್ಕಿರೋಂಥದ್ದು. ನಿಜಕ್ಕೂ ಏನು ಅರ್ಜುನಿಗೆ ಕೃಷ್ಣ ಭಗವದ್ಗೀತೆ ಹೇಳಿದ ಯಾಕೆ? ಅವನಿಗಿದ್ದಂಥ ಒಳ್ಳೆ ಗುಣಗಳಿಂದ. ಏನಿತ್ತು ಅಂತ ಮುಂದೆ ಗೊತ್ತಾಗುತ್ತೆ ನಮಗೆ. ಸೊ ಒಂದೊಂದೇ ಚರ್ಚೆ ಮಾಡ್ತಾ ಹೋಗ್ತೀವಿ. ಇಲ್ಲಿ ಇವಾಗ ಅರ್ಜುನಿಗೆ ಇಷ್ಟೆಲ್ಲ ಇದ್ರೂ ಕೂಡ ಅರ್ಜುನ ಯಾಕೆ ಕೃಷ್ಣನಿಗೆ ಏನೋ ಮಾತು ಹೇಳಕ್ ಹೋದ? ಪ್ರಶ್ನೆ. ಅರ್ಜುನಿಗೆ ಇಷ್ಟೆಲ್ಲ ಇದಿದ್ರು ಕೂಡ ಅಕಸ್ಮಾತ್ ನಮ್ಗೆ ಒಳ್ಳೆ ಅಪರ್ಚುನಿಟಿ ಇತ್ತು ಅಂತ ಇಟ್ಕೊಳ್ಳಿ, ನಾವೇನೋ ಮಾತಾಡಕ್ ಹೋಗ್ತೀವ? ಏನು ಮಾತಾಡಕ ಹಿಂದೆ ಮುಂದೆ ನೋಡಿದ್ರೆ ಒಳ್ಳೆ ಅಪರ್ಚುನಿಟಿನ ಯೂಸ್ ಮಾಡ್ಕೋತೀವಿ. ಏನೆಲ್ಲ ಇತ್ತು? ಅವನಿಗೆ ಗಾಂಡೀವ ಧನುಸ್ಸಿತ್ತು, ಅವನಿಗೆ ಎಲ್ಲಾ ದೇವತೆಗಳು ಕೊಟ್ಟಂತ ಬಾಣಗಳಿದ್ದು, ಅವನು ಫ್ಲಾಗ್ ಅಲ್ಲಿ ಹನುಮಂತ ಇದ್ದ. ಇಷ್ಟಕ್ಕೂ ಕೃಷ್ಣನೇ ಸ್ವಯಂ ಅವನ ರಥದಲ್ಲಿ ಇದ್ದ. ಅವನು ಕೂತಿರೋ ರಥ ವರ್ಣ ಕೊಟ್ಟಿದ್ದು. ಆ ರಥದ ಮೇಲೆ ಕೂತ್ಕೊಂಡು ಯುದ್ಧ ಮಾಡಿದ್ರೆ ಸೋಲೆ ಇಲ್ಲ. ಇಷ್ಟಕ್ಕೆಲ್ಲ ಓಕೆ, ಅವ್ನಿಗೆ ಎಕ್ಸ್ಪೀರಿಯನ್ಸ್ ಕಡಿಮೆ ಇತ್ತಾ? ಇಷ್ಟೆಲ್ಲ ಓಕೆ ಇತ್ತು ಅಂತಂದ್ರೂ ಕೂಡ ಅವ್ನಿಗೇನಾರ ಯುದ್ಧದಲ್ಲಿ ಅನುಭವ ಕಡಿಮೆ ಇತ್ತಾ? ತುಂಬಾ ಅನುಭವ ಇತ್ತು. ಸ್ವರ್ಗದಲ್ಲಿ ಹೋಗ್ಬಿಟ್ಟು ಎಲ್ಲಾ ದೇವತೆಗಳ ಹತ್ರ ವರ ಪಡ್ಕೊ ಬಂದಿದ್ದ, ಅದು ಬಾಣಗಳು ಇಸ್ಕೊ ಬಂದಿದ್ದ. ಇದಕ್ಕಿಂತ ಮುಂಚೆ ಓಕೆ ಇಷ್ಟೆಲ್ಲ ಇದ್ರು ಕೂಡ ಅವ್ನಿಗೆ ಏನ್ ಛಲ? ಯಾಕೆ ಸುಮ್ನೆ ಯುದ್ಧ ಮಾಡೋದು ಅಂತ ಇದೆಯಾ? ಸುಮ್ನೆ ಯುದ್ಧ ಮಾಡ್ತಾನೆ. ಯಾಕೆ ಯುದ್ಧ ಮಾಡ್ತಾನೆ? ಯಾಕೆ ಯುದ್ಧ ಮಾಡ್ಬೇಕು ಅವನು? ಅಧರ್ಮನ ನಾಶ ಮಾಡಕ್ಕೆ, ಧರ್ಮನ ಸ್ಥಾಪನೆ ಮಾಡಕ್ಕೆ ಒಂದು,
ಮತ್ತೆ ಇವನಿಗೆ ತುಂಬಾ ಅವಮಾನ ಆಗಿದೆ. ಅವರೆಲ್ಲರನ್ನು ಕೊಲ್ಬೇಕು ಅನ್ನೋ ಹಠ ಯಾಕೆ ಉಟ್ಕೊಂಡಿದೆ ಇವ್ರಿಗೆ. ಇವನ ಹತ್ರ ರಾಜ್ಯ ಕಿತ್ಕೊಂಡವ್ರೆ, ಒಂದು ಹೆಂಡತಿಗೆ ಅಪಮಾನ ಮಾಡಿದ್ದಾರೆ, ವನವಾಸ ಕಳಿಸಿದ್ದಾರೆ, ಧರ್ಮದಿಂದ ಇದ್ರೂ ಕೂಡ ಈ ತರ ಮಾಡಿದ್ದಾರೆ. ಸೊ ಇವನ್ ಯುದ್ಧ ಮಾಡಕ್ಕೆ ಎಲ್ಲ ಮೋಟಿವೇಶನ್ ಇತ್ತು, ಏನು ಮಾತಾಡಂಗೆ. ಈವನ್ ಕೃಷ್ಣ ಹೇಳಿದ್ರಕ್ಕೆ ಮುಂಚೆನೆ ಮಾಡ್ಬೇಕಿತ್ತು ಅವನು. ಇಷ್ಟೆಲ್ಲ ಕಾಯಂಗೆ ಇರ್ಲಿಲ್ಲ ಅವನು. ಎಂತ ಒಂದು ಆತುರತೆ ಇರ್ಬೇಕು ಅಂತಂದ್ರೆ ಅವನಿಗೆ. ಇಷ್ಟೊಂದೆಲ್ಲ ಆದ್ಮೇಲೆ ಕೌರವ್ರನ್ನ ಇಮಿಡಿಯೇಟ್ ಇದು ನೋಡ್ಬಾರ್ದು, ಉಲ್ಲಾಸ ಇಲ್ದಂಗೆ ಅವನು. ಇಷ್ಟೆಲ್ಲ ಇದ್ರೂ ಕೂಡ ಅರ್ಜುನ ಏನ್ ಹೇಳ್ತಾ ಇದ್ದಾನೆ, ಬಾಣ ಬಿಡ್ಲಿಲ್ಲ. ಏನ್ ಮಾಡ್ತಾ ಇದ್ದಾನೆ, ಯೋಚನೆ. ಎದುರು ಪಕ್ಷದ ಮೇಲೆ ಕರುಣೆ ತೋರಿಸ್ತಾ ಇದ್ದಾನೆ. ಅದು ಮುಂದೆ ಬರುತ್ತೆ. ಇನ್ನು ಈಗ ಏನಕ್ಕೆ ಅವನು ಈ ಕರುಣೆ ತೋರಕ್ ಬಂದ ಅನ್ನೋ ವಿಷಯ. ಈಗ ಅವನು ಯೋಚನೆ ಮಾಡ್ತಾ ಇದ್ದಾನೆ, ಈ ಸಂದರ್ಭ ಯಾವ ತರ ಇತ್ತು. ಸಂದರ್ಭ ತುಂಬಾ ಕಾಲಘಟ್ಟ ಈ ಸಂದರ್ಭ ಬಿಟ್ರೆ ಅವ್ನ ಲೈಫಲ್ಲಿ ಈ ತರ ಸಂದರ್ಭ ಬರೋದೇ ಇಲ್ಲ. ಆ ತರ ಕಾಲಘಟ್ಟಕ್ಕೆ ಹೋಗಿದ್ದಾನೆ, ಆ ತರ ಒಂದು ಸಂದರ್ಭಕ್ಕೆ ಹೋಗಿದ್ದಾನೆ ಅವನು. ಹೌದಾ? ಈ ಸಂದರ್ಭಕ್ಕೆ ಹೋದಾಗ ಅರ್ಜುನ ಯೋಚನೆ ಮಾಡ್ತಾ ಇರೋದು ಸರಿನಾ ತಪ್ಪ. ಈ ಒಂದು ಸಂದರ್ಭಕ್ಕೂ ಅಂದ್ರೆ ಅವನು ಏನು ಮಾತಾಡಬಾರ್ದಾಯ್ತು, ಅವನು ಯುದ್ಧ ಮಾಡ್ಬೇಕಿತ್ತು. ಅಂತ ಸಂದರ್ಭ ಅವನಿಗೆ ಅರ್ಜುನಿಗೆ ಇದ್ದಿದ್ದು. ಎಲ್ಲಾ ಕಡೆಯಿಂದನೂ ಕೂಡ ಅದೇ ತರ ಇದೆ ಸಂದರ್ಭಗಳು ಅವನಿಗೆ. ಅವನು ಯಾವುದು ಒಂದೇ ಕ್ಷಣಕ್ಕೂ ಅವನು ಯೋಚನೆ ಮಾಡಬಾರ್ದು, ಒಂದು ಕ್ಷಣಕ್ಕೂ ಒಂದು ಮಾತಾಡಬಾರ್ದು. ಆದ್ರೂ ಕೂಡ ಅರ್ಜುನ ಈ ಸಂದರ್ಭದಲ್ಲಿ, ಅವನಿಗೆ ಮುಖ್ಯವಾಗಿರೋ ಸಂದರ್ಭದಲ್ಲಿ ಮಾತಾಡಕ್ಕೆ ಹೋಗ್ತಿದ್ದಾನೆ. ಬಾಣ ಬಿಡೋ ಸಮಯದಲ್ಲಿ ಏನ್ ಮಾತಾಡೋದು, ಇದು ಮಾತಾಡೋ ಸಂದರ್ಭ ಇದು ಇಲ್ಲ, ಯೋಚನೆ ಮಾಡೋ ಸಂದರ್ಭನ ಇಲ್ಲ. ಯಾಕೆಂದ್ರೆ ಅವ್ರು ಆಲ್ರೆಡಿ ಬಾಣ ಇಟ್ಕೊಂಡು ನಿಂತವ್ರು. ಏನಾರ ಅಕಸ್ಮಾತ್ ಬಾಣ ಏನಾರ ಒಂಚೂರು ಮಿಸ್ ಆಗಿ ಏನಾರ ಕೈಯಿಂದ ಜಾರ್ಕೊಬತ್ತು ಅಂದ್ರೆ ಮುಗೀತು. ಒಂದೇ ಒಂದು ಬಾಣ ಸುಮ್ಮನೆ ಬಿಟ್ಟ ಅಂದ್ರೆ ಮುಗೀತು. ಕ್ಷಣ ಗಣನೆ ಇರೋದಷ್ಟೇ ಇಲ್ಲಿ. ಎಷ್ಟೊಂದು ಬಾಣಗಳು ಬಂದ್ಬಿಡ್ತವೆ ಅನ್ಕ. ಆದ್ರೂ ಕೂಡ ಅರ್ಜುನ ಇದನ್ನೆಲ್ಲನೂ ತಡೆದು ಅವನು ಏನೋ ಮಾತಾಡಕ್ಕೆ ಕೃಷ್ಣನ ಹತ್ರ ಹೋದ. ಅಂದ್ರೆ ಯೋಚನೆ ಮಾಡಕ್ ಹೋದ. ಯಾಕೆ, ಏನು ಇದು ವಿಷಯ, ಏನು ಇದು ಸಂದರ್ಭ, ಏನು ಯಾಕೆ ಅರ್ಜುನ ಈ ತರ ಮಾಡಕ್ ಹೋಗ್ತಾ ಇದ್ದಾನೆ. ಹರೇ ಕೃಷ್ಣ ಪ್ರಭು, ಮುಖ್ಯವಾದ ಘಟ್ಟದಲ್ಲಿ ಯೋಚನೆ ಮಾಡಿ ಹೆಜ್ಜೆ ಇಡಬೇಕು. ಹೇಳಿದ್ನಲ್ಲ ನನ್ನ ಕ್ಲಾಸಲ್ಲಿ, ಯಾವುದೇ ಸಂದರ್ಭ ಇದ್ರೂ ಕೂಡ ತುಂಬಾ ಮುಖ್ಯವಾಗಿರೋ ಘಟ್ಟದಲ್ಲಿ ಒಂದು ವಿಷಯ 10 ಬಾರಿ ಯೋಚನೆ ಮಾಡ್ಬೇಕು. ಅರ್ಜುನ ಒಂದೇ ಬಾಣ ಬಿಟ್ಟಿದ್ರೆ ಮುಗ್ದೋಗಿತ್ತು, ಏನಿಲ್ಲ. ಅವನು ಆಲ್ರೆಡಿ ಬಿಲ್ಗೂ ಬಾಣ ಹಾಕೊಂಡಿದ್ದ, ಗುರಿನೂ ಇಡ್ತಾ ಇದ್ದ ಅಂತ ಇಟ್ಕೊಳ್ಳಿ. ಸೊ ಇಂಥ ಸಂದರ್ಭದಲ್ಲಿ ಅವನು ಬಾಣ ಬಿಡ್ಲಿಲ್ಲ. ಕೃಷ್ಣನಿಗೆ ಅವ್ರನ್ನ ಮುಖ ನೋಡಿದ ತಕ್ಷಣ ಇವನು ಮಾತಾಡಕ್ ಶುರು ಮಾಡ್ದ. ಯಾಕೆಂದ್ರೆ ಪ್ರತಿಯೊಬ್ಬನು ಕೂಡ ಪ್ರತಿಯೊಂದು ಅರ್ಜುನ ಏನ್ ಯತ್ನ ಮಾಡ್ದ, ಇಂಥ ಘಟ್ಟದಲ್ಲಿ ಒಂದೇ ಒಂದು ಬಾಣ ಬಿಟ್ರೆ ಫಿನಿಶು, 2 ಕಡೆ ಸೈನ್ಯ ನಾಶ. ಇವಾಗ ನಾನು ಬಾಣ ಬಿಡ್ಬೇಕೋ ಬೇಡವೋ, ಯಾಕೆ ಈಗ ನಾನು ಮಾತಾಡುವ ಸಂದರ್ಭ ಬಂದಿದೆ. ಯಾಕೆಂತಂದ್ರೆ ಇದು ತುಂಬಾ ಮುಖ್ಯವಾಗಿರುವಂತ ಘಟ್ಟ. ಸೊ ಅರ್ಜುನಿಗೆ ಯೋಚನೆ ಬಂತು, ಇದನ್ನ ಸ್ವಲ್ಪ ಯೋಚನೆ ಮಾಡ್ಲೇಬೇಕು ನಾನು. ನೋಡಿ, ಅರ್ಜುನ ಇಲ್ಲೇ ತಿಳ್ಕೊಬೋದು. ಅರ್ಜುನ್ದು ಒಳ್ಳೆತನ ಇಲ್ಲಿಂದ ಶುರುವಾಗೋಯ್ತು. ಅವನು ಇಂತರ ಅಷ್ಟು ದೊಡ್ಡ ಇದೆಲ್ಲ ಇಟ್ಕೊಂಡಿದ್ರು, ಸಂದರ್ಭ ಇದ್ರೂ ಕೂಡ ಅವನು ಅಲ್ಲಿ ಬಾಣ ಬಿಡ್ಲೇ ಇಲ್ಲ. ಯೋಚನೆ ಮಾಡಿದಾಗ ಕೃಷ್ಣಂಗೆ ಮಾತಾಡಕ್ ಶುರು ಮಾಡ್ದ. ಇದು ಕೃಷ್ಣನ್ ಜೊತೆ ಮಾತಾಡೋ ಸಂದರ್ಭನೇ ಅಲ್ಲ. ಯಾಕೆಂದ್ರೆ ಕೃಷ್ಣ ಇದಕ್ಕಿಂತ ಮುಂಚೆ ಎಷ್ಟೋ ಸರಿ ಸಿಕ್ಕಿರ್ಲಿಲ್ವಾ, ಸಿಕ್ಕಿದ್ದೆ ತಾನೆ. ಸೊ ಅವನ ಜೊತೆನೇ ಇದ್ದ ತಾನೆ. ಇದಕ್ಕಿಂತ ಮುಂಚೆ ಎಷ್ಟೊಂದು ಸಂದರ್ಭ ನಡೆದಿದ್ದು ತಾನೆ, ಕೃಷ್ಣನ್ ಜೊತೆ ಮಾತಾಡೋಂಥ ಸಂದರ್ಭ ಇಳಿತು. ಆದ್ರೆ ಈ ಸಮಯದಲ್ಲಿ ಮಾತಾಡೋಂಥ ಸಂದರ್ಭನ ಇದು ಮಾತಾಡ್ತಾ ಇದ್ದಾನೆ. ಯಾಕೆಂದ್ರೆ ಏನು ಅಂತಂದ್ರೆ ತುಂಬಾ ಮುಖ್ಯ ಘಟ್ಟದಲ್ಲಿ ನಾವು ಯೋಚನೆ ಮಾಡೇ ಹೆಜ್ಜೆ ಇಡಬೇಕು. ಯೋಚನೆ ಮಾಡ್ಲೇಬೇಕು. ಮಾಡ್ಲಿಲ್ಲ ಅಂತಂದ್ರೆ ಅದು ಯಾವ ಮಾರ್ಗನೂ ಹಿಡಿದು ಬಿಡುತ್ತೆ. ಮಾತಾಡಿದಕ್ಕೆ ನೋಡಿ, ಅರ್ಜುನ ಇಲ್ಲಿ ಕೃಷ್ಣನ್ ಜೊತೆ ಚರ್ಚೆ ಮಾಡಕ್ಕೆ ಶುರು ಮಾಡ್ದ, ಮಾತಾಡಕ್ಕೆ ಶುರು ಮಾಡ್ದ. ಕೃಷ್ಣ, ಇವಾಗ ನಾನು ಇವ್ರ ಜೊತೆ ಯುದ್ಧ ಮಾಡ್ಬೇಕು, ಇವರೆಲ್ಲ ಸಂಹಾರ ಮಾಡ್ಬೇಕು, ಇದು ಅವಶ್ಯಕತೆ ಇದೆಯಾ? ಅದು ಯಾವುದಕ್ಕೋಸ್ಕರ ಅವಶ್ಯಕತೆ? ಇದು ನನ್ನ ರಾಜ್ಯಕ್ಕೋಸ್ಕರ, ನನಗೆ ಬರ್ಬೇಕಾಗಿರೋ ರಾಜ್ಯಕ್ಕೋಸ್ಕರ, ನನ್ನ ದೃಷ್ಟಿಗೋಸ್ಕರ, ನಮ್ಮ 5 ಜನದ ದೃಷ್ಟಿಗೋಸ್ಕರ ಇಷ್ಟು ಜನನ ಹತ್ಯೆ ಮಾಡ್ಬೇಕಾ? ಇದು ಮೊದಲನೇ ಅರ್ಜುನ್ದು ಪ್ರಶ್ನೆ. ಒಂದೇ ಒಂದು ಬಾಣ ಬಿಟ್ರೆ ಹತ್ಯೆ ಅಂತೂ ಗ್ಯಾರಂಟಿ ಅಲ್ವಾ? ನಾವು ಸಾಯ್ಬೋದು, ಇಲ್ಲ ಅವರು ಸಾಯ್ಬೋದು. ಓಕೆ, ಆಯ್ತಪ್ಪ, ನಾವು ಸಾಯ್ಲಿಲ್ಲ, ಅವ್ರು ಉಳ್ಕೊಂಡ್ರು ಅಂತ ನಿನ್ನ ಪಕ್ಷ ಇದೆ, ನಿನ್ನ ಕರುಣೆ ಇದೆ, ನಾನು ಗ್ಯಾರಂಟಿ ನಾನು ಉಳ್ಕೋತೀನಿ ಅಂತ ಭಾವನೆ ಇದ್ರೂ ಕೂಡ ನಮ್ಮ 5 ಜನಕ್ಕೋಸ್ಕರ ಇಷ್ಟೊಂದು ಜನ ಹತ್ಯೆ ಮಾಡ್ಬೇಕಾ? ಮೊದಲು ಬಂದಿದ್ದು ಅರ್ಜುನಿಗೆ ಈ ಪ್ರಶ್ನೆ.
ಸೊ ಅಂದ್ರೆ ಅವನಿಗೆ ನೋಡಿದ ತಕ್ಷಣ ಬಾಣ ಬಿಡ್ಬೇಕು, ಬಿಡ್ಲಿಲ್ಲ ಕೃಷ್ಣಂಗೆ ಮಾತಾಡಕ್ಕೆ ಈ ಮಾತನ್ನ ಹೇಳಕ್ ಹೋಗ್ತಾ ಇದ್ದಾನೆ. ಸೊ ಪ್ರತಿ ಒಂದು ಕಾಲಘಟ್ಟದಲ್ಲೂ ಕೂಡ ನಾವು ಯೋಚನೆ ಮಾಡ್ಬೇಕು. ಅಂದ್ರೆ ಪ್ರತಿಯೊಂದು ಕಾಲಘಟ್ಟದಲ್ಲ, ತುಂಬಾ ಮುಖ್ಯವಾಗಿರೋ ಸಂದರ್ಭದಲ್ಲಿ, ಇವಾಗ ನಾವು ಊಟ ಮಾಡ್ಬೇಕು ಆಗ ಯೋಚನೆ ಮಾಡ್ಬೇಡಿ. ಟಾಯ್ಲೆಟ್ಗೆ ಹೋಗ್ಬೇಕಾ, ಬೆಳಿಗ್ಗೆ ಏನ್ ಮಾಡ್ಲಿ ಪ್ರಭು ಇವಾಗ ದಿನ ಕೇಳ್ತೀರಾ? ಮಾಡ್ತಾನೆ ಇರ್ಬೇಕು. ಆದ್ರೆ ಯಾವಾಗ ಕೇಳ್ಬೇಕು ಹೇಳಿ? ಮುಖ್ಯವಾಗಿರೋ ಘಟ್ಟ. ಓಕೆ, ಇವಾಗ ನೀವು ಪ್ರಶ್ನೆ ಮಾಡೋಂಥ ಮುಖ್ಯವಾಗಿರೋಂಥ ಘಟ್ಟ ನಿಮ್ಗೆ ಯಾವುದು? ನಿಮ್ಮ ಸಂದರ್ಭದಲ್ಲಿ ಕೇಳಿ. ನಿಮ್ಮ ಸಂದರ್ಭದಲ್ಲಿ ಯಾವಾಗ ಕೇಳಬೇಕು? ಎಂಥ ಸಂದರ್ಭದಲ್ಲಿ ನೀವು ಕೇಳಬೇಕು? ಎಂಥ ಸಂದರ್ಭದಲ್ಲಿ ಪ್ರಶ್ನೆ ಮಾಡ್ತೀರಾ? ಪ್ರಭು ಏನ್ ಮಾಡ್ಲಿ ಅಂತ ಕ್ವಶನ್ ಮಾಡ್ತೀರಾ? ತರಕಾರಿ ಕಟ್ ಮಾಡುವಾಗ ಅದ್ ಹೆಂಗ್ ಕುಯ್ಬೇಕು ಗೊತ್ತಿದೆ ನಿಮ್ಗೆ, ಅದನ್ನ ಯಾಕೆ ಕೇಳ್ತೀರಿ? ಮತ್ತೆ ಮತ್ತೆ ಮಾಮೂಲಿ ವಿಷಯನ ಯಾಕೆ ಕೇಳ್ಬೇಕು? ಸಮಸ್ಯೆ ವಿಪರೀತ ಆದಾಗ, ಅದು ಘೋರವಾಗಿದ್ದಾಗ ನಮ್ಗೆ ಸಜೆಷನ್ ತಗೊಂಡ್ರೆ ಯಾವ ಕಡೆಗೆ ಹೆಂಗ್ ಮಾಡ್ಬೇಕು, ಏನ್ ಮಾಡ್ಬೇಕು ಅನ್ನೋದು ಅರಿವಿಗೆ ಬರ್ದೇ ಇದ್ದಾಗ ತಗಂತೀವಿ. ನಮ್ಮ ಸಂದರ್ಭಕ್ಕೆ ಹೋಲಿಸ್ಕೊಂಡ್ರೆ ನಮ್ಮ ಸಂದರ್ಭದಲ್ಲಿ ಯಾವ್ಯಾವ ಲೈಫ್ ಟರ್ನ್ ತಗೊಳುತ್ತೆ ಅನ್ನೋ ಪಾಯಿಂಟ್ ಯಾವ್ಯಾವ ನಮ್ಮ ಲೈಫ್ ಕಾಲಘಟ್ಟ. ನೀವು ಓದ್ತಾ ಇದ್ರಿ SLC ಆಗಿದ ತಕ್ಷಣ ಕಾಲಘಟ್ಟ ತಾನೆ, ಎಲ್ಲಿ ಹೋಗ್ಬೇಕು? PUC ಇಲ್ಲಿ ಯಾವ್ದು ಸೈನ್ಸ್ ತಗೋಬೇಕು, ಆರ್ಟ್ಸ್ ತಗೋಬೇಕು, ಕಾಮರ್ಸ್ ತಗೋಬೇಕು ಅಂತ ಈ ಮೂರಲ್ಲಿ ಯಾವ್ದು ತಗೊಂಡ್ರೆ ಆ ಕಡೆನೆ ಹೋಗ್ಬಿಡ್ತೀರ ತಾನೆ. ಆಮೇಲೆ ಚೇಂಜ್ ಮಾಡಕ್ಕಾಗತ್ತಾ? ಅಂತ ಕಾಲಘಟ್ಟದಲ್ಲಿ ಇಲ್ಲಿ SLC ಅವ್ರಿಗೆ ಯೋಚನೆ ಮಾಡಂಗೇ ಇಲ್ಲ ನೀವು. ಯಾಕೆ ಹೇಳಿ? ಅದು ಓದ್ಲೇಬೇಕು, ಅಲ್ಲಿಂದ ನೀವು ಡೈವರ್ಷನ್ ತಗೊಳಕ್ಕೆ ಸಾಧ್ಯ ಇಲ್ಲ. SLC ಮುಗಿಯೋವರೆಗೂ ಡೈವರ್ಷನ್ ತಗೊಳಕ್ಕಾಗುತ್ತಾ ನೀವು? SLC ಮುಗ್ದಿದ ತಕ್ಷಣ ಇವಾಗ ನೀವು ಯೋಚನೆ ಮಾಡಬೇಕು, ಏನು ನಾನು ಸೈನ್ಸ್ ತಗೊಂಡ್ರೆ ಈ ಮಾರ್ಗ, ಇಂಜಿನಿಯರು ಇಲ್ಲ ಡಾಕ್ಟ್ರು, ಇಲ್ಲ ನಾನು ಕಾಮರ್ಸ್ ತಗೊಂಡ್ರೆ ಬರೀ ಅಕೌಂಟೆಂಟು, ಬರೀ ಲೆಕ್ಕಪತ್ರ ಬರೆಯೋನು, ಇಲ್ಲ ಆರ್ಟ್ಸ್ ತಗೊಂಡ್ರೆ ಯಾವುದೋ ಇವರು ಇದನ್ನ ಪುರಾಣಗಳು ಅವು ಇವನ್ನ ಓದ್ಕೊಂಡು ಇರಬೇಕು, ಹಿಂದೆಗಡೆ ನಮ್ಮ ನಡೆದಂಥ ಘಟ್ಟ. ಇದು ನೀವು ಡಿಸೈಡ್ ಮಾಡಬೇಕು. ಅವಾಗ ಯೋಚನೆ ಮಾಡೋಕೆ ಬೇಡವಾ? ಮಾಡ್ಬೇಕು ತಾನೆ. ನಾನು ಏನು ತಗೊಳ್ಳಿ, ನಾನು ಯಾವ ಮಾರ್ಗದಲ್ಲಿ ಹೋಗ್ಲಿ ಅಂತ ಆ ಘಟ್ಟದಲ್ಲಿ ಯೋಚನೆ ಮಾಡಬೇಕು. SLC ಆಗೋವ್ರಿಗೆ ಯೋಚನೆ ಮಾಡ್ತೀರಾ? ಸುಮ್ಮನೆ ದಿನ ಬೆಳಿಗ್ಗೆ ಓದ್ಲೋ ಬೇಡೋ, SLC ಮಾಡಬೇಕೋ ಬೇಡ ಯೋಚನೆ ಮಾಡ್ತೀರಾ? ಅದು ಮಾಡಬೇಕಾಗಿಲ್ಲ, ಸುಮ್ಮನೆ ಹೋಗ್ತಾ ಇರ್ಬೇಕು ಅಷ್ಟೇ. ಅದು ಕಾಲಘಟ್ಟ ನಿಮ್ಗೆ ಯಾವುದು? SLC. ಅದೇ ತರ ಮುಂದಕ್ಕೆ ಆಯ್ತು, ಯಾವ್ದೋ ಒಂದು ತಗೊಂಡು ಪಾಸ್ ಮಾಡಿದ್ರೆ ಏನೋ ಒಂದು ಆಯ್ತು, ಇನ್ನು ಯಾವ ಯೋಚನೆ ಮಾಡ್ತಾರೆ? ಟರ್ನಿಂಗ್ ಪಾಯಿಂಟ್ PUC. ಟರ್ನಿಂಗ್ ಪಾಯಿಂಟ್ ಯಾವ್ದು ನೆಕ್ಸ್ಟ್ ನಮ್ಮ ಲೈಫಲ್ಲಿ? ಮದ್ವೆ ಆಗ್ಬೇಕಾದ್ರೆ ತಾನೆ ಟರ್ನಿಂಗ್ ಪಾಯಿಂಟು. ಎಲ್ಲ ಆಯ್ತಪ್ಪ, ಏನೋ ಓದಿದ್ಮೇಲೆ ಕೆಲಸ ಸಿಕ್ತು, ಯಾವ್ದೋ ಒಂದು ಕೆಲಸ ಮಾಡ್ತಾ ಇದ್ದೀರಾ, ಹೌದಾ? ಕೆಲ್ಸಕ್ಕೆ ಸೇರ್ಕೋವಾಗ್ಲೂ ಟರ್ನಿಂಗ್ ಪಾಯಿಂಟ್. ಆಕ್ಚುಲಿ ಯಾವ ಕೆಲ್ಸಕ್ಕೆ ಸೇರ್ಕೋಬೇಕಾಗಿ ನನಗೆ ಇದು ಒಳ್ಳೆ ಸಂಬಳ ತಂದು ಕೊಡುತ್ತಾ, ನನಗೆ ಒಳ್ಳೆ ಟೈಮ್ ಕೊಡುತ್ತಾ, ಇದು ಇಲ್ಲ ನನ್ನ ಹಾಕೊಂಡು ರುಬ್ಬುತ್ತಾ, ಇದೆಲ್ಲ ನೀವು ಯೋಚನೆ ಮಾಡಬೇಕು. ಅದನ್ನ ಮಾತನೆ ಮಾಡು ಕೂಡ ನೀವು ಕೆಲ್ಸಕ್ಕೆ ಸೇರ್ಕೋ, ಅವಾಗಲೂ ಟರ್ನಿಂಗ್ ಪಾಯಿಂಟು. ಇನ್ನೊಂದು ಟರ್ನಿಂಗ್ ಪಾಯಿಂಟು ಆಯ್ತು, ಯಾವುದೋ ಒಂದು ಕೆಲ್ಸಕ್ಕೆ ಸೇರ್ಕೊಂಡ್ರೆ ಏನೋ ನಡೀತಾ ಇದೆ ಜೀವನ. ಇನ್ನೊಂದು ಟರ್ನಿಂಗ್ ಪಾಯಿಂಟು ಮದುವೆ ಬಂದಾಗ ಯೋಚನೆ ಮಾಡ್ಬೇಕಾ ಇಲ್ವೋ? ಎಂಥವಳನ್ನ ಕಟ್ಕೋಬೇಕು ನಾನು, ನನ್ನ ಕರೆಕ್ಟಾಗಿ ಬರುತ್ತಾ ಇದು ನನ್ನ ಇದಕ್ಕೆ, ನನ್ನ ಲೈಫ್ಗೆ ಇವರು ಆಗ್ತಾರ ಅಂತ ಅವಾಗ ಯೋಚನೆ. ಅವ್ರ ಕಾಂದ ನೋಡ್ಬೇಕು, ಅವ್ರದ್ದು ಇದು ನೋಡ್ಬೇಕು, ಸಂಸಾರದಲ್ಲಿ ಹೆಂಗಿದ್ದಾರೆ, ಅವ್ರ ತಾತ ಮುತ್ತಾತ ಎಲ್ಲ ಹೆಂಗ್ ಬದುಕಿದ್ರು, ಅವ್ರು ಒಳ್ಳೆಯವರ, ನಮ್ಮ ಇದಕ್ಕೆ ಅಡ್ಜಸ್ಟ್ ಆಗ್ತಾರ, ನಮ್ಮ ರೀತಿ ರಿವಾಜ್ಗೆ ಅಡ್ಜಸ್ಟ್ ಆಗ್ತಾರ, ನಮ್ಮ ಸಂಸ್ಕೃತಿಗೆ ಅಡ್ಜಸ್ಟ್ ಆಗ್ತಾರ, ನಾವ್ ಹೇಳ್ದಂಗೆ ಕೇಳ್ತಾಳೆ, ಇದೆಲ್ಲ ನೋಡ್ಬೇಕು ತಾನೆ. ಸುಮ್ಮನೆ ಏಕಾಏಕಿ ಯಾವ್ದೋ ಒಬ್ರನ್ನ ಆಯ್ತಪ್ಪ ಮದುವೆ ಮಾಡ್ಕೊಬೇಕು ಕರ್ಕೊಬತ್ತೀರಾ ಮನೆಗೆ? ಯೋಚನೆ ಮಾಡಕ್ಕೆ ಇಂಥ ಕಾಲಘಟ್ಟದಲ್ಲಿ ಯೋಚನೆ ಮಾಡಿ ಡಿಸಿಷನ್ ತಗೋಬೇಕು. ಮತ್ತೆ ಇನ್ಯಾವ ಯೋಚನೆ ಮಾಡ್ತೀರಾ ಲೈಫಲ್ಲಿ? ಒಂದ್ಸರಿ ಮದುವೆ ಆದ್ಮೇಲೆ ಏನು ಮಾಡೋಕ್ಕಾಗಲ್ಲ, ಆಗಿದಾಗೋಯ್ತು ಅಂದ್ಬಿಟ್ಟು ಜೀವನ ಮಾಡ್ಲೇಬೇಕು. ಕಾಳಿಯ ಬೋಳಿ ಸುಮ್ಮನೆ ಅವ್ರ ಜೊತೆ ಜೀವನ ಮಾಡ್ಲೇಬೇಕು, ಇನ್ನೇನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಬೇಕು. ಒಂದ್ಸರಿ ಆಗೋವರೆಗೂ ಬೇಕಾದ್ರೆ ಯೋಚನೆ ಮಾಡ್ಬೋದು, ಒಂದ್ಸರಿ ಆಗೋದ್ರೆ ಮುಗಿದೋಯ್ತು, ಅದ್ರ ಜೊತೆನೆ ಜೀವನ ಮಾಡ್ಬೇಕು ನೀವು. ಅದಕ್ಕೆ ಅದು ಯೋಚನೆ ಮಾಡೋಂಥ ಸಮಯ. ಆಧ್ಯಾತ್ಮಿಕ ಗುರು ಸ್ವೀಕಾರ ಮಾಡ್ಬೇಕಾದ್ರೆ ಈ ತರ ನಿಮ್ ಜೀವನದಲ್ಲಿ ಓಕೆ ಆಯ್ತಪ್ಪ, ಜೀವನ ಹಿಂಗೆ ನಡೀತಾ ಇದೆ, ಇದ್ರಲ್ಲಿ ಏನಾರ ಮಹತ್ವ ಇದೆಯಾ? ಸುಮ್ನೆ ಹಿಂಗೆ ಹೋಗೋದ ಜೀವನ? ಸುಮ್ನೆ ಬೆಳಿಗ್ಗೆ ಎದ್ದು ತಿನ್ನೋದು, ಕೆಲ್ಸಕ್ಕೆ ಹೋಗೋದು, ಸಂಪಾದನೆ ಮಾಡೋದು, ಮಕ್ಳು ಮರಿ ನೋಡ್ಕೊಳ್ಳೋದು, ಇದೇ ತರ ಇದನ್ನ ಇಲ್ಲ ಇನ್ನೊಂದು ಏನಾರ ಬೇರೆ ಇದೆಯಾ? ಆಧ್ಯಾತ್ಮಿಕ ಜೀವನ ಇದೆಯಾ?
ಮುದಿತನ ಬಂದಾಗ ನನಗೆ ವಯಸ್ಸಾದಾಗ ಏನ್ ಮಾಡೋದು ಇವಾಗ ಹಿಂಗ ಆಗೋಯ್ತಲ್ಲ ಬತ್ ಎಲ್ಲ ಆಯ್ತಪ್ಪ ಏನೋ ಇಂದ್ರಿಯ ತೃಪ್ತಿಲಿ ಮುಳುಗೋದೆ, ಇವಾಗ ನಾನು ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕು ಮನುಷ್ಯ ಜೀವನ ಆದವನು. ಸೊ ಕೆಲವೊಂದು 4-5 ಘಟ್ಟದಲ್ಲಿ ನಾವು ಯೋಚನೆ ಮಾಡ್ಬೇಕು. ಯೋಚನೆ ಮಾಡಿದ್ರೆ ಕಾಲಿಟ್ರೆ ಏನಾಗತ್ತೆ ಹೇಳಿ, ಸೀದಾ ಹೋಗ್ತಾ ಇರುತ್ತೆ. ಇಲ್ಲಿ ಅರ್ಜುನನ ವಿಷಯ ತಗೊಂಡಾಗ ಅರ್ಜುನ ಇಲ್ಲಿ ಯೋಚನೆ ಮಾಡಕ್ ಬಂದ, ಅವ್ನು ಯೋಚನೆ ಮಾಡಿ ಕೃಷ್ಣನಿಗೆ ಪ್ರಶ್ನೆ ಮಾಡಿದ್ದಕ್ಕೆ ಏನೆಲ್ಲ ಆಯ್ತು ಹೇಳಿ. ಜಸ್ಟ್ ಒಂದು ಪ್ರಶ್ನೆ ಅಷ್ಟೇ ಮಾಡಿದ್ದವನು, ಕೃಷ್ಣ ನಾನು ಇವ್ರ ಜೊತೆ ಎಲ್ಲ ಯುದ್ಧ ಮಾಡ್ಬೇಕಾ, ನನಗೆ ಇದು ಬೇಕಾ, ಇದು ನನಗೆ ಯುದ್ಧ ಬೇಕಾ, ನನ್ನ ರಾಜ್ಯಕ್ಕೋಸ್ಕರ ಯುದ್ಧ ಬೇಕಾ ನನಗೆ, ಓಕೆ ಆಯ್ತು ನಾನು ಕ್ಷತ್ರಿಯ, ನನಗೆ ರಾಜ್ಯ ಬೇಕು ಪರವಾಗಿಲ್ಲ, ಆದ್ರೂ ಕೂಡ ಈ ರಾಜ್ಯಕ್ಕೋಸ್ಕರ ನಾನು ಈ ಕ್ಷತ್ರಿಯ ಧರ್ಮನ ಅನುಸರಿಸಕ್ಕೋಸ್ಕರ ರಾಜ್ಯಕ್ಕೋಸ್ಕರ ಇಷ್ಟೊಂದು ಜನ ಹತ್ಯೆ ಮಾಡೋದಾ ಇದು. ಅವನು ಹಾಕಿದ ಒಂದೇ ಪ್ರಶ್ನೆ, ಅದು ಸರಿ ಇತ್ತೋ ಸರಿ ಇಲ್ವೋ ಅದು ಗೊತ್ತಿಲ್ಲ ಅವ್ನಿಗೆ, ಒಟ್ನಲ್ಲಿ ಅವ್ನಿಗೆ ಮನ್ಸಿಗೆ ಏನ್ ಬತ್ತೋ ಇದು ಮುಖ್ಯ ಕಾಲಘಟ್ಟ ಯೋಚನೆ ಮಾಡೋದು, ಒಂದು ಪ್ರಶ್ನೆ ಹಾಕೊಂಡ. ಈ ಪ್ರಶ್ನೆಯಿಂದ ಅರ್ಜುನ್ಗೆ ಏನೆಲ್ಲ ಒಳ್ಳೇದಾಯ್ತು ಹೇಳಿ. ಭಗವದ್ಗೀತೆ ಬೋಧನೆ ಆಯ್ತು. ಅರ್ಜುನ್ ಅವನು ಈ ತರ ಯೋಚನೆ ಮಾಡಿದ್ದಕ್ಕೆ ಕೃಷ್ಣ ಭಗವದ್ಗೀತೆ ಹೇಳ್ದ, ನೋಡಪ್ಪ ಇದೆಲ್ಲ ಸರಿ ಇಲ್ಲ, ನೀನು ಈ ತರ ಮಾಡ್ಬೇಕು ಅಂತ ಮಾಡ್ಕೊಂಡು ಜ್ಞಾನ ಸಿಕ್ತು. ಓಕೆ ಒಂದು. ಆಮೇಲೆ ಭಗವಂತನ ರೂಪನೇ ನೋಡ್ಬಿಟ್ಟ, ಭಗವಂತನ ಇನ್ನೊಂದು ಸಂಪೂರ್ಣ ಕೃಷ್ಣಂಗ್ ಶರಣಾದ. ಕೃಷ್ಣಂಗೆ ಅವನು ಶರಣಾಗಕ್ಕೆ ಒಂದು ಮಾರ್ಗ ಆಯ್ತು. ಅವನು ಪ್ರಶ್ನೆ ಮಾಡಿದ್ರಿಂದ ನಾನು ಯಾರಿಗೆ ಶರಣಾಗ್ಬೇಕು ಅಂತ ಗೊತ್ತಾಯ್ತು ಅವನಿಗೆ, ನಾನು ಭಗವಂತನಿಗೆ ಈ ಕೃಷ್ಣನಿಗೋಸ್ಕರನೇ ಶರಣಾಗ್ಬೇಕು ಅಂತ ಗೊತ್ತಾಯ್ತು. ಇದಕ್ಕಿಂತ ಮುಂಚೆ ಏನಾಗಿದ್ದ, ಯಾರ ಅವ್ರ ಕರುಣೆಗೆ ಶರಣಾಗಿದ್ದ, ಅವರ ಆನಂದಕ್ಕೆ ಶರಣಾಗಿದ್ದ, ಅವ್ರ ಜೊತೆ ಬದುಕಬೇಕು ಅಂತ ಶರಣಾಗಿದ್ದ. ಅದು ಇದೆಲ್ಲ ಬಿಟ್ಟು ಏನಾದ, ಕೃಷ್ಣಂಗೆ ಶರಣಾದ. ಆಮೇಲೆ ಅದೇ ಆಧ್ಯಾತ್ಮಿಕ ವಿಷಯ ಜ್ಞಾನ ಬಂತು ಬಿಡು, ಅದೆಲ್ಲ ಅದ್ರಲ್ಲೇ ಬಂದ್ಬಿಡ್ತು ಜ್ಞಾನ. ಆಮೇಲೆ ಕೃಷ್ಣಂಗ್ ಶರಣಾಗಿದ್ರಿಂದ ಜಯ ಅವನ್ಗೆ ಸಿಕ್ತು. ಅದೇ ಅವನಿಗೆ ಜಯನೂ ಆಯ್ತು. ಟೋಟಲಿ ಅವನಿಗೆ ಪ್ರಶ್ನೆ ಮಾಡಿದ್ರಿಂದ ಏನೂ ಆಯ್ತು, ಟೋಟಲಿ ರಾಜ್ಯನೂ ಸಿಕ್ತು ಅಂತ ಇಟ್ಕೊಳ್ಳಿ ಆಯ್ತಾ. ಜಯ ಅಂದ್ರೆ ರಾಜ್ಯನೂ ಸಿಕ್ತು ಅವನಿಗೆ, ಅವ್ನು ಪ್ರಶ್ನೆ ಮಾಡಿ ರಾಜ್ಯ ಏನು ಉಂಚಿತ ಅದನ್ನ ರಾಜ್ಯನೂ ಸಿಕ್ತು. ಆಮೇಲೆ ಕೃಷ್ಣನ ಗುರು ಅಂತ ಸ್ವೀಕಾರ ಮಾಡ್ದ ಪ್ರಭು. ಕೃಷ್ಣನ ಒಪ್ಕೊಂಡು, ಅದೇ ಶರಣಾದ ಅಂತಂದ್ರೆ ಅವನು ಕೃಷ್ಣನ ಸ್ವೀಕಾರ ಮಾಡ್ದ. ಯಾವುದೋ ಒಂದು ಅದ್ಭುತವಾಗಿರೋಂಥ ಒಂದು ಘಟನೆ ನಡೀತು, ಒಂದು ಪ್ರಶ್ನೆ ಮಾಡಿದ್ರಿಂದ ಏನೋ ಕೃಷ್ಣನೇ ಅವನಿಗೆ ಗುರು ಆಗ್ಬಿಟ್ಟ, ಗುರುನ ಸ್ವೀಕಾರ ಮಾಡ್ದ. ಒಂದು ಪ್ರಶ್ನೆ ನೋಡಿ ಇಲ್ಲಿ, ಜಸ್ಟ್ ಒಂದು ಪ್ರಶ್ನೆ ಮಾಡಿದ್ರಿಂದ ಅವನಿಗೆ ಆ ಗುರು ಪಡಿಬೇಕು ಅಂತಾನೂ ಇರ್ಲಿಲ್ಲ. ಬತ್ತ ಏನಾಯ್ತು ಹೇಳಿ, ಅವ್ನು ಪ್ರಶ್ನೆ ಮಾಡಿದ್ರಿಂದ ಅವನಿಗೆ ಗುರುನೇ ಸಿಕ್ಬಿಟ್ರು. ಅಂದ್ರೆ ಅವನು ಇಲ್ಲ ನನ್ಗೆ ಇದಾಗೋದಿಲ್ಲ, ಇದೆಲ್ಲ ಪ್ರಶ್ನೆ ಮಾಡೋದ್ರಿಂದ ಬರೀ ಏನ್ ಪ್ರಯೋಜನ ಇಲ್ಲ, ನಾನು ಕೃಷ್ಣನಿಗೆ ಶರಣಾಗ್ಬೇಕು ಅಂತ ಆಗ್ಬಿಟ್ಟ. ಅದೊಂದಾಯ್ತು. ಆಮೇಲೆ ಇದ್ದಿ ಸಂದೇಹ ಎಲ್ಲ ನಾಶ ಆಯ್ತು, ಯಾವ ಸಂದೇಹಗಳಿದ್ದೋ ಅವೆಲ್ಲ ಕ್ಲಿಯರ್ ಆಯ್ತು ಅವ್ನ್ ಮೂಡು. ಜೀವನದಲ್ಲಿ ಏನೆಲ್ಲ ಡೌಟ್ಸ್ ಇತ್ತೋ, ಏನೆಲ್ಲ ಸಂದೇಹ ಇತ್ತೋ, ಏನೆಲ್ಲ ವಿಷಯ ತಿಳ್ಕೊಂಡಿರ್ಲಿಲ್ವೋ ಅದೆಲ್ಲನೂ ಕೂಡ ಅವನು ತಿಳ್ಕೊಂಡ. ಆಮೇಲೆ ನಮಗೆ ಭಗವದ್ಗೀತೆಯಲ್ಲಿ ಜೀವನದಲ್ಲಿ ಆಗಿರ್ಬೇಕು ಅನ್ನೋದನ್ನ ತಿಳಿಸ್ಕೊಟ್ರು. ಅದೇ ಕೊನೆಗೆ ಏನಾದ, ಅವನು ಎಲ್ಲಾದ್ರಿಂದನೂ ಕೂಡ ಮುಕ್ತ ಆಗ್ಬಿಟ್ಟ. ಬರೀ ಒಂದೇ ಪ್ರಶ್ನೆ, ಬರೀ ಅವನು ಜಸ್ಟ್ ಯೋಚನೆ ಮಾಡಿದ್ರಿಂದ ಏನೆಲ್ಲ ಆಗೋಯ್ತು ನೋಡಿ ಅವನಿಗೆ. ಅಕಸ್ಮಾತ್ ಯೋಚನೆ ಮಾಡಿಲ್ಲ ಅಂದ್ರೆ ಏಕಾಏಕಿ ಮಾಡಿದ್ರೆ ಅವನಿಗೆ ಜಯ ಆಯ್ತಿತ್ತು, ಇಲ್ಲ ಅಂತಲ್ಲ, ಜಯ ಆಯ್ತಿತ್ತು, ರಾಜ್ಯ ಸಿಕ್ತಿತ್ತು. ಬಟ್ ಆ ರಾಜ್ಯ ಹೆಂಗ್ ಸಿಕ್ಕಿರೋದು, ಅಹಂಕಾರದ ಭಾವನೆಯಲ್ಲಿ ಸಿಕ್ಕಿರೋದು. ಅವನ ಅಹಂಕಾರದಿಂದ ಜೀವನ ಮಾಡ್ತಿದ್ದ, ಕೊನೆಗೆ ಮುಕ್ತಿ ಆಗ್ತಿರ್ಲಿಲ್ಲ. ಏನು ಒಳ್ಳೆ ಧರ್ಮನ ಕಾಪಾಡುವ ಅಷ್ಟೇ, ಜಸ್ಟ್ ಧರ್ಮ ಪಾಲನೆ ಮಾಡ್ಬಿಟ್ಟಿದ್ರೆ ಅವ್ನು ಮುಕ್ತನ ಆಗ್ತಿರ್ಲಿಲ್ಲ. ಆ ಟೈಮಲ್ಲಿ ಶುದ್ಧ ಭಕ್ತನಾದ ಪ್ರಭು ಜೀವನ ಮಾಡಿದ್ದಕ್ಕೆ, ರಾಜ್ಯ ಪಡೆದಿದ್ದಕ್ಕೆ ಅವ್ನು ಮುಕ್ತ ಆದ. ಅದೇ ಯೋಚನೆ ಮಾಡಿದ್ರೆ, ಅವ್ನು ಏಕಾಏಕಿ ಯುದ್ಧ ಮಾಡಿದಿದ್ರೆ ಅವ್ನು ಇವೆಲ್ಲ ಆಗ್ತಿರ್ಲಿಲ್ಲ. ಜಸ್ಟ್ ಏನೋ ರಾಜ್ಯ ಸಿಕ್ಕಿರೋದು ಆಗಿರೋದು. ಆದ್ರೆ ಒಂದೇ ಒಂದು ಯೋಚನೆ, ಒಂದೇ ಒಂದು ಪ್ರಶ್ನೆ ನಮ್ಮ ಜೀವನದಲ್ಲಿ ಎಲ್ಲಿ ಕರ್ಕೊಂಡೋಗಿ ನಿಲ್ಲಿಸ್ತು ನೋಡಿ ಅರ್ಜುನನ್ನ. ಅದೇ ತರ ನಮ್ಗೂನು ಕೂಡ ಈ ಜೀವನದಲ್ಲಿ ಯೋಚನೆ ಮಾಡೋ ಸಂದರ್ಭ ಭೌತಿಕವಾಗಿ ಬಿಡಿ ಆಯ್ತು, ಭೌತಿಕವಾಗಿ ಕೂಡ ಯೋಚನೆ ಮಾಡ್ಬೇಕು. ಇನ್ಯಾವ ಸಮಯದಲ್ಲಿ ಯೋಚನೆ ಮಾಡ್ಬೇಕೀಗ ನಾವು, ಈ ಜೀವನದಲ್ಲಿ ಇರ್ಬೇಕಾ ಸಾಯ್ಬೇಕಂತ, ಈ ಜೀವನದಲ್ಲಿ ಇರ್ಬೇಕಾ ಇಲ್ವಾ ಅಂತ ಯೋಚನೆ ಮಾಡ್ಬೇಕಾಗಿದೆ. ಆಮೇಲೆ ನಾವು ಈಗ ಜ್ಞಾನ ತಿಳ್ಕೊಳಕ್ಕೆ ಯಾರನ್ನ ಸ್ವೀಕಾರ ಮಾಡ್ಬೇಕು, ಯಾವ ಮಾರ್ಗದಲ್ಲಿ ಹೋಗ್ಬೇಕು, ಗುರುನ ಹೆಂಗ್ ಸ್ವೀಕಾರ ಮಾಡ್ಬೇಕು,
ಶಿಕ್ಷಾ ಗುರು ಅಂದ್ರೆ ಯಾರು, ಆಧ್ಯಾತ್ಮಿಕ ಗುರು ಅಂದ್ರೆ ಯಾರು, ಆ ತರ ಎಲ್ಲ ಇದು ಬರುತ್ತೆ. ಏನ್ ಪ್ರಶ್ನೆ ಮಾಡ್ಕೋಬೇಕು ಇವಾಗ ನಾವು? ಅದಕ್ಕೆ ಮಾಡಕ್ ಮುಂಚೆ ಏನ್ ಪ್ರಶ್ನೆ ಮಾಡ್ಕೋಬೇಕು ಈಗ? ನಾನು ಅಂದ್ರೆ ಯಾರು, ನನ್ಗೂ ಭಗವಂತಂಗೂ ಏನ್ ಸಂಬಂಧ? ಇವಾಗ ಮುಖ್ಯವಾಗಿ ಯೋಚನೆ ಮಾಡ್ಬೇಕಾಗಿರೋದು, ನನಗೆ ಇವಾಗ ಮನುಷ್ಯ ಜನ್ಮ ಏನು 84 ಲಕ್ಷ ಜೀವರಾಶಿಲಿ ನನಗೆ ಮನುಷ್ಯ ಜನ್ಮ ಸಿಕ್ಬಿಟ್ಟಿದೆ. ಇದು ಈ ಜೀವರಾಶಿಲೆಲ್ಲ ಯೋಚನೆ ಮಾಡ್ಬೇಕಾಗಿರೋಂಥ ಘಟ್ಟ ಅಂತಂದ್ರೆ ಮನುಷ್ಯ ಜನ್ಮ. ಈ ಮನುಷ್ಯ ಜನ್ಮ ಇಷ್ಟೊಂದು ಪ್ರಾಣಿ ಜನ್ಮದಲ್ಲೆಲ್ಲ ಶ್ರೇಷ್ಠವಾಗಿರೋಂಥದ್ದು, ತುಂಬಾ ಮುಖ್ಯವಾಗಿರೋಂಥದ್ದು. ಈ ಘಟ್ಟಕ್ಕೆ ಇವಾಗ ನಾನು ಏಕಾಏಕಿ ಜೀವನ ಮಾಡ್ಬೇಕಾ ಇಲ್ಲ ಯೋಚನೆ ಮಾಡ್ಬೇಕು? ಏಕಾಏಕಿ ನನಗೆ ಸಿಕ್ಕಿರೋ ಸವಲತ್ತೇನು? ಎಲ್ಲ ಪ್ರಾಣಿಗೂ ಸಿಗದಿರೋಂಥ ಸವಲತ್ತುಗಳು ನನಗೆ ಸಿಕ್ಕಿದೆ. ಏನೇನ ನಮಗೆ ಸೌಕರ್ಯಗಳು ಸಿಕ್ಕಿದೆ ಅಲ್ವಾ? ಮನುಷ್ಯನಿಗೆ ಎಂಥ ಸೌಕರ್ಯಗಳಿದೆ. ಈ ಸೌಕರ್ಯ ಎಲ್ಲ ಇದೆ, ಇಂದ್ರಿಯ ತೃಪ್ತಿ ಮಾಡೋಕ್ಕೋಸ್ಕರ ಮನಸ್ಸು ಇದೆ, ಬುದ್ಧಿನೂ ಇದೆ, ಹಣಕಾಸು ಇದೆ, ಎಲ್ಲ ಇದೆ, ನನಗೆ ಸೌಕರ್ಯ ಇದೆ. ಈಸು ಕೂಡ ಇವಾಗ ನಾನು ಏಕಾಏಕಿ ಸೌಕರ್ಯ ತಗೊಂಡು ಮಜಾ ಮಾಡ್ಲಾ ಇಲ್ಲ ಇದು ನನ್ಗೆ ಇಷ್ಟೊಂದು ಬುದ್ಧಿ ಸಿಕ್ಕಿರೋದು ಯೋಚನೆ ಮಾಡೋಕ್ಕೋಸ್ಕರ ನಂದು ಇದೆ ಕಷ್ಟದಿಂದ ಈಗ ಇದು ಒಳ್ಳೆ ಸಮಯ. ಅಥಾತೋ ಬ್ರಹ್ಮ ಜಿಜ್ಞಾಸೆ ಇಲ್ಲಿಂದನೇ ಶುರು ಆಗೋದು. ನನಗೆ ಮನುಷ್ಯ ಜನ್ಮ ಈಗ ಸಿಕ್ಕಿದೆ, ಇದು ಜಿಜ್ಞಾಸೆ ಮಾಡೋಂಥ ಸಮಯ, ಅಂದ್ರೆ ಚರ್ಚೆ ಮಾಡೋಂಥ ಸಮಯ, ಭಗವಂತನ ಬಗ್ಗೆ ಚರ್ಚೆ ಮಾಡೋಂಥ ಸಮಯ ಇದು ಮನುಷ್ಯ ಜನ್ಮ. ಇದನ್ನ ಯಾರು ತಿಳ್ಕೊತಾರೋ, ಈ ಒಂದು ವರ್ಡ್ನ ಯಾರು ತಿಳ್ಕೊತಾರೋ ಅವ್ರಿಗೆ ನಿಜವಾಗಿ ಅವ್ರಿಗೆ ಜ್ಞಾನ ಸಿಗೋದು, ಅವರು ನಿಜವಾಗಿ ಭಗವಂತನ ಭಕ್ತರು ಭಗವಂತನ ಧಾಮಕ್ಕೆ ಹೋಗೋಕೆ ಅರ್ಹತೆ ಪಡೆದಿರೋದು. ಜಿಜ್ಞಾಸೆ ತಕ್ಕ ಸಮಯ ಇದು ನಮ್ಗೆ. ಇವಾಗ ಮನುಷ್ಯ ಜನ್ಮ ಸಿಕ್ಕಿದೆ, ಓಕೆ, ಇನ್ ಮನುಷ್ಯ ಜನ್ಮ ಸಿಕ್ಕಿರೋದನ್ನ ಉಡಾಯಿಸು, ಹೆಂಗ್ ಬೇಕಾದ್ರೆ ಆನಂದ ಪಡು ನೀನು. ಎಲ್ಲ ಸೌಕರ್ಯ ಸಿಕ್ಕಿದೆ. ಅರ್ಜುನಿಗೆ ಎಲ್ಲ ಸೌಕರ್ಯ ಸಿಕ್ಕಿತ್ತು ತಾನೆ, ಏಕೈಕಿ ಬಾಣ ಬಿಟ್ಕೊಂಡು ಎಲ್ಲ ಮಜಾ ಮಾಡೋದಿತ್ತ? ಇಲ್ಲ, ಯೋಚನೆ ಮಾಡ್ದ, ಅರೆ ಈ ಸಮಯದಲ್ಲಿ ನಾನು ಯೋಚನೆ ಮಾಡ್ಬೇಕೋ ಬೇಡವೋ? ಒಂದೇ ಒಂದು ಬಾಣ ಬಿಟ್ಟಿದ್ರೆ ಮುಗಿದೋಗಿತ್ತು. ಯಾಕೆಂದ್ರೆ ಎಲ್ಲ ಫೆಸಿಲಿಟಿ ಇತ್ತು ಅವನಿಗೆ, ಯಾವ್ದ್ರಲ್ಲೂ ಕೊರತೆ ಇರ್ಲಿಲ್ಲ, ಎಲ್ಲ ಇದ್ರೂ ಕೂಡ ಅವ್ನು ಏನ್ ಮಾಡ್ದ? ಒಂದು ಯೋಚನೆ ಮಾಡೋ, ಒಂದು ಮಾತು, ಒಂದು ಪ್ರಶ್ನೆ ಮಾಡ್ಕೊಂಡ, ನಾನು ಇವಾಗ ಬಾಣ ಬಿಡ್ಲೋ ಕೃಷ್ಣ ಬಿಡಬಾರ್ದು? ಕೊನೆ ಘಟ್ಟಕ್ಕೆ ಬಂದು, ಅಂದ್ರೆ ಅರ್ಥ ಏನು? 84 ಲಕ್ಷ ಯೋನಿಗಳು ಸುತ್ತಕ ಬಂದ್ಬಿಟ್ಟು ಮನುಷ್ಯ ಜನ್ಮಕ್ಕೂ ಬಂದಿದೀವಿ, ಕೊನೆ ಘಟ್ಟಕ್ಕೆ ಬಂದಿದೀವಿ. ಈ ಘಟ್ಟದಲ್ಲಿ ಡಿಸಿಷನ್ ಏನ್ ತಗೋತೀವೋ ಅದ್ರ ತರ ನಾವು ಆಗ್ಬಿಡೋದು. ಎಲ್ಲ ಏಕಾಏಕಿ ಆಯ್ತಪ್ಪ, ಎಲ್ಲ ಸಿಕ್ಕಿದೆ ಸೌಕರ್ಯ, ಮನುಷ್ಯ ಜನ್ಮ ಸಿಕ್ಕಿರೋದು ತಿಂದು ಉಡಾಯಿಸಕ್ಕೆ ಅಂತ ಎಲ್ಲ ನಮ್ಮ 99% ಜನ ಹಿಂಗೆ ತಾನೇ ಹೇಳ್ತಾ ಇರೋದು. ಇನ್ಯಾಕೆ ಸಿಕ್ಕಿದೆ, ಇವೆಲ್ಲ ಯಾಕಿದಾವೆ ನಮ್ಮ ಸೌಕರ್ಯಕ್ಕೆ ಉಡಾಯಿಸು ಅಂತ. ಆತರ ಏನಾರ ಪ್ರಶ್ನೆ ಮಾಡಿ, ಯಾಕೆ ನಮ್ಗೋಸ್ಕರ ಸಿಕ್ಕಿದೆ ಇದನ್ನೇ ಯೋಚನೆ ಪ್ರಶ್ನೆ ಮಾಡಿ. ಯಾಕೆ ಒಂದು ಪ್ರಾಣಿಗೆ ಸಿಕ್ಕಿಲ್ಲ, ಇದು ಯಾಕೆ ನನಗೆ ಸಿಕ್ಕಿದೆ ಅಂತ ಯೋಚನೆ ಮಾಡ್ಕೊಳ್ಳಿ. ಹಂಗೆ ಯೋಚನೆ ಮಾಡಿದಾಗ ಈ ಪ್ರಶ್ನೆಗಳೆಲ್ಲ ಬಂದು ಅವಾಗ ಅವನು ಯೋಚನೆ ಬರುತ್ತೆ, ಇದು ಯಾಕೆ ಸಿಕ್ಕಿದೆ ಅಂತ. ಅವಾಗ ಅವ್ನು ಪ್ರಶ್ನೆ ಮಾಡ್ಕೋತಾನೆ, ಅರೆ ನಾನು ಯಾರು, ನಾನು ಎಲ್ಲಿಂದ ಬಂದೆ, ನಾನು ಎಲ್ಲಿಗೆ ಹೋಗ್ಬೇಕು, ನನ್ನ ಕಷ್ಟಗಳೇನು, ಜೀವನದಲ್ಲಿ ಮುಖ್ಯವಾಗಿ ಕಷ್ಟಗಳೇನು ಅಂತ ಯೋಚನೆ ಮಾಡಕ್ಕೆ ಶುರು ಮಾಡ್ತೀನಿ. ಈಗ ನಾನು ಯೋಚನೆ ಮಾಡೋ ಸಮಯ ಆಯ್ತು. ಅರ್ಜುನ ಯೋಚನೆ ಮಾಡ್ದ, ಕಾಲಘಟ್ಟ, ಇದು ಟರ್ನಿಂಗ್ ಪಾಯಿಂಟ್. ಯಾವ್ದಕ್ಕೆ? ಇದನ್ನೇ ಏನ್ ಹೇಳ್ತಾ ಇದಾರೆ ಟೆಕ್ನಿಕಲ್ ವರ್ಡ್ ಅಲ್ಲಿ ಏನ್ ಹೇಳ್ತಾ, ಅಥಾತೋ ಬ್ರಹ್ಮ ಜಿಜ್ಞಾಸ, ಮೊದಲನೇ ಸೂತ್ರ. ವೈದಿಕ ಜ್ಞಾನದಲ್ಲಿ ಮೊದಲನೇ ಸೂತ್ರ ಇದು, ಎಲ್ಲ ಸೂತ್ರ ರೂಪದಲ್ಲೇ ಇರೋದು. ಇದು ಮೊದಲನೇ ಸೂತ್ರ, ಅಥಾತೋ ಬ್ರಹ್ಮ ಜಿಜ್ಞಾಸ. ಇದು ತಕ್ಕ ಸಮಯ ನಿನಗೆ ಜಿಜ್ಞಾಸೆ ಮಾಡಕ್ಕೆ ತಕ್ಕ ಸಮಯ. ಆದ್ದರಿಂದ ಅಂತ, ಅಥಾತೋ ಅಂದ್ರೆ ಆದ್ದರಿಂದ, ಬ್ರಹ್ಮ ಜಿಜ್ಞಾಸ, ಬ್ರಹ್ಮ ಜಿಜ್ಞಾಸ ಅಂದ್ರೆ ಭಗವಂತನ ಬಗ್ಗೆ ಚರ್ಚೆ ಮಾಡೋಂಥ ಸಮಯ. ಆದ್ದರಿಂದ ಯಾವ್ದು? ಆದ್ದರಿಂದ ಏನು? ಆದ್ದರಿಂದ ಅಂದ್ರೆ ಏನು? ಆದ್ದರಿಂದ ಅಂದ್ರೆ ಹಿಂದೆ ಕಳೆದೋಗಿರೋಂಥದ್ದು ಅಂತ ಅರ್ಥ. ಏನು ಆದ್ದರಿಂದ? ಇಷ್ಟೆಲ್ಲ ಅನುಕೂಲ ತೊಂದರೆಗಳಿರೋದ್ರಿಂದ, ಮನುಷ್ಯ ಜನ್ಮ ಸಿಕ್ಕಿರೋದ್ರಿಂದ. ಆದ್ದರಿಂದ ಅಂದ್ರೆ ಈ ಹಿಂದೆಗಡೆ ಏನೇನು ಯೋನಿಗಳಿದೆಯೋ ಅದೆಲ್ಲ ಸುತ್ಕೊ ಬಂದು ಮನುಷ್ಯ ಜನ್ಮ ಸಿಕ್ಕಿದ್ರಿಂದ. ಆದ್ದರಿಂದ ಅಂದ್ರೆ ಇವಾಗ ನಾನು ಯೋಚನೆ ಮಾಡೋ ಸಮಯ ಬಂದಿದೆ. ಯಾರು ನಾನು ಅಂತ ಯೋಚನೆ ಮಾಡೋ ಬಂದಿದೆ. ಭಗವಂತ ಯಾರು, ನಾನು ಯಾರು, ಭಗವಂತನಿಗೆ ನಂಗೆ ಸಂಬಂಧ ಏನು ಅಂತ ಯೋಚನೆ ಮಾಡೋಂಥ ಸಂದರ್ಭ ಇವಾಗ ಬಂದಿದೆ. ಇದನ್ನ ಮಾಡ್ದಿರ ಏಕಾಏಕಿ ನಾನು ಏನಾರ ಇರೋ ಸವಲತ್ತನ್ನ ಯೂಸ್ ಮಾಡಿದ್ರೆ ಏನಾಗ್ತಾ ಇದೆ? ಮತ್ತೆ ತಿರ್ಗಾ ನಾನು ಹಿಂದೆ. ಆದ್ದರಿಂದ ಆಗಲ್ಲ, ಅದಕ್ಕೆ ಹಿಂದೆ ಹೋಯ್ತಾ ಇರ್ತೀನಿ.
ಇಲ್ಲಿ ಅರ್ಜುನ ಒಂದೇ ಒಂದು ಪ್ರಶ್ನೆ ಮಾಡ್ದ ಅಷ್ಟೇ, ಏನು? ಕೃಷ್ಣ, ಈಗ ನಾನು ಮಾಡಬಾರ್ದ? ಯಾರು ಬೇಡದಾರ ಮುಂದೆ ಹೇಳ್ತಾನೆ, ಬೇಡದಾರಂತ ಯುದ್ಧಕ್ಕೆ ಬಂದಿರೋರ್ನ ನಾವು ಒಂದ್ಸರಿ ನೋಡ್ಬೇಕು, ನಾನು ತಗೊಂಡೋಗಿ ರಥನ ನಾನು ತಗೊಂಡೋಗಿ ಮುಂದೆ ನಿಲ್ಸು, ಸರಿಯಾಗಿ ನೋಡ್ಕೊತೀನಿ ಎಲ್ರೂ ಒಂದ್ಸರಿ. ಯಾಕೆ ಇಷ್ಟೊಂದು ಅಗತ್ಯ ಇತ್ತ ಇದಕ್ಕೆ? ಇದೆಲ್ಲ ಮಾಡಕ್ ಅಗತ್ಯ ಇತ್ತು? ಇವ್ರು ಬಂದವರಲ್ಲ, ಇಷ್ಟೊಂದು ಜನ ಸೇರ್ಕೊಂಡವ್ರಲ್ಲ, ಇವ್ರನ್ನ ನಾನು ಇವಾಗ ಕೊಲ್ಬೇಕಾ ಇಲ್ಲ ಅವ್ರ ಕಡೆಯಿಂದ ಕೊಲ್ಸ್ಕೋಬೇಕಾ? ನಾನು ಏನ್ ಮಾಡಿ? ಈ ಪ್ರಶ್ನೆ ಜಸ್ಟ್ ಏನೋ ಒಂದು ಪ್ರಶ್ನೆ ಮಾಡ್ಕೊಂಡ, ಅದರಿಂದ ಹೋಯ್ತು ಪ್ರಶ್ನೆಗಳು ಮುಂದೆ 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 ಮುಂದೆ. ಓಕೆ, ಅದಾದ್ರೆ ಹಿಂಗಾಯ್ತು ಅಂತ ಅವನೇ ಪ್ರಶ್ನೆ ಮಾಡ್ಕೊಂಡೋದ, ಅವನೇ ಉತ್ತರ ಹೇಳ್ಕೋದ. ಆಗಿದ್ದಿಲ್ಲಿ ಅವನೇ ಮಾಡ್ಕೊಂಡೋದ, ಅವನೇ ಹೇಳ್ಕೊಂಡೋದ, ಆದ್ರೂ ಕೂಡ ಅವನಿಗೆ ಸಮಾಧಾನ ಸಿಗ್ಲಿಲ್ಲ. ಮುಂದೆ ಗೊತ್ತಾಗುತ್ತೆ ನಮ್ಗೆ. ಸೊ ಇದು ತಕ್ಕ ಸಮಯ ನಮಗೆ ಜೀವನದಲ್ಲೂ ಯೋಚನೆ ಮಾಡ್ಬೇಕು. ಮದುವೆ ಮುಂಚೆ ಆಗ್ಬೇಕಾದ್ರೆ, ಓದ್ಬೇಕಾದ್ರೆ, ಮತ್ತೆ ಏನ್ ಮಾಡ್ಬೇಕು ಇದನ್ನು ಯೋಚನೆ ಮಾಡ್ಕೋಬೇಕು. ಇದೆಲ್ಲ ಜೀವನಕ್ಕೆ ಆಯ್ತು ಅಷ್ಟೇ. ಆದ್ರೆ ಮುಖ್ಯವಾಗಿ ಮುಂದೆ ಮುಖ್ಯವಾಗಿ ಮಾಡ್ಬೇಕಾಗಿರೋದೇನು? ನಾನು ಮನುಷ್ಯ ಜನ್ಮಕ್ಕೆ ಬಂದಿದ್ದೀನಿ, ಇವಾಗ ನಾನು ಏನ್ ಮಾಡ್ಬೇಕು? ಏನ್ ನನ್ನ ಕರ್ತವ್ಯ? ಇಷ್ಟೊಂದು ಒಳ್ಳೆ ತಿಂಡಿಗಳು ಇರೋದು ಯಾಕೆ? ಪೂರಿ ಪನ್ನೀರು ಯಾಕಿದಾವೆ? ತಿನ್ನಕ್ಕ ಇದು ಯಾಕೆ? ಸೊ ಏಕಾಏಕಿ ಏನಾದ್ರು ಅದನ್ನ ನಾವು ಎಷ್ಟು ತಿನ್ಬೇಕು, ಹೆಂಗ್ ತಿನ್ಬೇಕು ಅಂತ ಯೋಚನೆ, ಏನ್ ತಿನ್ಬೇಕು ಅಂತ ಯೋಚನೆ ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ? ಕಷ್ಟಕ್ಕೆ ಸಿಗಾಕೋತೀವಿ. ಯೋಚನೆ ಮಾಡಿದ್ರೆ ಸರಿ ಇರುತ್ತೆ. ನೋಡಿ, ಎಲ್ಲಾದ್ರಲ್ಲೂ ಕೂಡ ಒಳ್ಳೇದು ಕೆಟ್ಟದ್ದು ಎಲ್ಲಾದ್ರೂ ಕೂಡ ಅದರಲ್ಲೇ ಇರುತ್ತೆ. ನಾವು ಅದನ್ನ ಹೆಂಗ್ ತಗೋತೀವಿ ಅದ್ರ ಮೇಲೆ. ಊಟದಲ್ಲಿ ಒಳ್ಳೇದು ತಾನೇ ಇರೋದು. ಊಟ ನಮ್ಗೆ ಒಳ್ಳೇದು ಮಾಡುತ್ತೆ ತಾನೆ, ಊಟದಲ್ಲಿ ಒಳ್ಳೇದು ಆಗುತ್ತೆ ತಾನೆ ನಮ್ಗೆ, ಇದು ಗೊತ್ತಿರೋ ವಿಷಯ. ಎಷ್ಟು ತಿಂದಾಗ? ಲಿಮಿಟ್ ಆಗಿ ಎಷ್ಟು ಬೇಕೋ ಅಷ್ಟು ತಿಂದಾಗ, ನಮ್ಮ ಶಕ್ತಿಗೆ ನಮ್ಗೆ ಬೇಕಾಗಿರೋಷ್ಟು ತಿಂದಾಗ. ಜಾಸ್ತಿ ತಿಂದ್ರೆ ಅದೇ ಕೆಡದು. ಯಾವ್ದು ಒಳ್ಳೇದಲ್ಲ, ಯಾವ್ದು ಕೆಟ್ಟದಲ್ಲ ಈ ಪ್ರಪಂಚದಲ್ಲಿ, ಎಲ್ಲ ಇದೆ. ಬಟ್ ನಾವು ಅದನ್ನ ಹೆಂಗೆ ತಗೋತೀವಿ ಅದ್ರ ಮೇಲೆ ಅದು ಕೆಡದು, ಅದ್ರ ಮೇಲೆ ಅದು ಒಳ್ಳೇದು. ಅಮೃತ ಇದೆ ಅಂತ ಬಿಟ್ಟು ಹೊಟ್ಟೆ ತುಂಬಾ ದಿನ ಅದೇ ಕುಡಿತಾ ಇದ್ರೆ, ಜೇನು ಒಳ್ಳೇದು ಅಲ್ವಾ, ಅಮೃತಕ್ಕೆ ಸಮಾನ. ಅದನ್ನೇ ದಿನ ಲೀಟರ್ ಗಟ್ಟಲೆ ಕುಡಿತಿದ್ರೆ ಆಗತ್ತಾ? ಎಷ್ಟು ಬೇಕೋ ಅಷ್ಟು. ಅದೇ ತರ ಪ್ರತಿಯೊಂದು ವಿಷಯನೂ ಅಷ್ಟೇ, ಎಕ್ಸೆಪ್ಟ್ ಭಗವಂತನ ವಿಷಯನ ಲಿಮಿಟ್ ಆಗಿ ತಗೋತೀನಿ ಪ್ರಭು. ಇಷ್ಟೊಂದೆಲ್ಲ ಜಪ ಯಾಕೆ? ಲಿಮಿಟ್ ಸಾಕಲ್ವಾ? ನೀವೇ ಹೇಳಿದ್ರೆ ಲಿಮಿಟ್ ಬೇಕು ಅಂತ. ಇದೊಂದು ಮಾತ್ರ ಬಿಟ್ಟು, ಯಾಕೆಂದ್ರೆ ಇದು ಆಧ್ಯಾತ್ಮಿಕ ಭೌತಿಕ ವಿಚಾರ ತಾನೇ ತಗೋತಾ ಇರೋದು ಲಿಮಿಟ್. ಆದ್ರೆ ಇದು ಉಲ್ಟಾ. ಯಾಕೆ? ಆಧ್ಯಾತ್ಮಿಕ ಜೀವನ ಇದು ಉಲ್ಟಾ, ಇದ್ರದ್ದು ಲೆಕ್ಕ ಬರಲ್ಲ. ನಾವು ಕಾಲಗಳು ಇದ್ಕೊಂಡು ನಾವು ಏನ್ ಮಾಡೋದು ಅಂತ ನಾವು ಯೋಚನೆ ಮಾಡೋದು. ಇದು ಇದ್ರದ್ದು ಭಾವ. ಇದು ನಿಜಕ್ಕೂ ಈ ಶ್ಲೋಕನ ಅರ್ಥ ಮಾಡ್ಕೋಬೇಕಾದ್ರೆ ಈ ತರ ಮಾಡ್ಕೋಬೇಕು. ಪ್ರಾಕ್ಟಿಕಲ್ ವಿಷಯನ ನಮ್ಮ ಜೀವನಕ್ಕೆ ತಗೋಬೇಕು ಅಂದ್ರೆ ಪ್ರಾಕ್ಟಿಕಲ್. ಮೊದಲನೇ ಅಧ್ಯಾಯದಲ್ಲಿ ಏನು ಇಲ್ಲ ಅನ್ಕೊ ಓಡ್ತಾರೆ. ಮೊದಲನೇ ಅಧ್ಯಾಯ ಸ್ಕಿಪ್ ಮಾಡ್ಬಿಟ್ಟು ಕೆಲವು ಜನ ಇದನ್ನು ನಿಜಕ್ಕೂ ನಮ್ಮ ಭಗವದ್ಗೀತೆಗೆ ನಾವು ಎಂಟ್ರಿ ಆಗ್ಬೇಕು ಅಂದ್ರೆ ಮೊದಲನೇ ಅಧ್ಯಾಯನ ಈ ತರ ಮಂಥನ ಮಾಡ್ಬೇಕು, ಈ ತರ ಅರ್ಥ ಮಾಡ್ಕೋಬೇಕು. ಇನ್ನ ಇದೆ ನೋಡಿ, ಏನಿದೆ ಅರ್ಜುನನ ಪರಿಸ್ಥಿತಿ ಹೋದಾಗ ನಮ್ಮ ಪರಿಸ್ಥಿತಿಗೆ ಬರುತ್ತೆ, ಅವಾಗ ಇನ್ನ ಚೆನ್ನಾಗಿರುತ್ತೆ. ಓಕೆ, ಹರೇ ಕೃಷ್ಣ. ಭಗವದ್ಗೀತಾ ತಾರೂಪ ಕಿ ಜಯ, ಶ್ರೀಲ ಪ್ರಭುಪಾದ ಕಿ ಜಯ. ಏನಾದ್ರು ಪ್ರಶ್ನೆ ಇದೆಯಾ?